ನಿಮ್ಮ ಇಚ್ಛೆಗಳೇ ನಿಮ್ಮ ನಿಜವಾದ ಪ್ರಾರ್ಥನೆಗಳು ಮತ್ತು ಆ ಪ್ರಾರ್ಥನೆಗಳಿಗೆ ನಿಮ್ಮ ಆಳಮನಸ್ಸು ಯಾವಾಗಲೂ ಸಕಾರಾತ್ಮಕವಾಗಿ ಉತ್ತರ ನೀಡುತ್ತದೆ. ಹಾಗಾದರೆ ನಿಮ್ಮ ಪ್ರಾರ್ಥನೆಗಳು ಏಕೆ ಫಲಿಸುತ್ತಿಲ್ಲ? ಅವು ಫಲಿಸಬೇಕಾದರೆ ನೀವು ಯಾವ ತಂತ್ರವನ್ನು ಅನುಸರಿಸಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಸಿದ್ಧರಾಗಿ. ಪುಸ್ತಕಧಾರೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ವಾರವೂ ಜೀವನವನ್ನು ಬೆಳಗುವಂತಹ ಜ್ಞಾನದ ಅಮೃತವನ್ನು ನಿಮಗೆ ತಲುಪಿಸುವ ನಮ್ಮ ಪ್ರಯತ್ನದಲ್ಲಿ ಇಂದು ನಾವು ಒಂದು ಅದ್ಭುತ ಕೃತಿಯ ಕುರಿತು ಮಾತನಾಡುತ್ತಿದ್ದೇವೆ. ಅದುವೇ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ರಚಿಸಿದ ದಿ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಎಂಬ ವಿಶ್ವವಿಖ್ಯಾತ ಪುಸ್ತಕ. ನಮ್ಮ ಇಂದಿನ ಚರ್ಚೆಯಲ್ಲಿ ನೀವು ನಿಮ್ಮ ಆಳಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಬಹುದು ಮತ್ತು ಅದರ ಮೂಲಕ ನಿಮ್ಮ ಜೀವನದಲ್ಲಿ ನಿಜವಾದ ಅದ್ಭುತಗಳನ್ನು ಹೇಗೆ ಸೃಷ್ಟಿಸಿಕೊಳ್ಳಬಹುದು ಎಂಬುದರ ಕುರಿತು ಡಾಕ್ಟರ್ ಮರ್ಫಿ ಅವರ ಅಮೂಲ್ಯ ಒಳನೋಟಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಸಂಭವಿಸಬೇಕಾಗಿದ್ದರೆ ಮೊದಲು ನೀವು ನಿಮ್ಮ ಅಚೇತನ ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಒಳಗೆ ಅಡಗಿರುವ ನಿಧಿಕೋಶ. ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ತಮ್ಮ ಪುಸ್ತಕದಲ್ಲಿ ಒಂದು ಮೂಲಭೂತ ಸತ್ಯವನ್ನು ಹೇಳುತ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಗಳು ಯಾವಾಗಲೂ ಫಲಿಸುತ್ತವೆ. ಆದರೆ ಅನೇಕ ಜನರ ಪ್ರಾರ್ಥನೆಗಳು ಯಾಕೆ ಫಲಿಸುವುದಿಲ್ಲ? ಏಕೆಂದರೆ ನಾವು ಒಂದು ವಿಷಯದ ಮೇಲೆ ಸಂಪೂರ್ಣ ಮನಸ್ಸು ಮತ್ತು ಗಮನವನ್ನು ಕೇಂದ್ರೀಕರಿಸುವುದಿಲ್ಲ. ಅಲ್ಲದೆ ನಾವು ಪ್ರಾರ್ಥನೆಗಳಿಗೆ ಸಂಬಂಧಿಸಿದ ಸರಿಯಾದ ತಂತ್ರಗಳನ್ನು ಅನುಸರಿಸುವುದಿಲ್ಲ. ನಿಮ್ಮ ಪ್ರಾರ್ಥನೆಗಳು ಅಥವಾ ನೀವು ಬಯಸುವ ಯಾವುದೇ ವಿಷಯವು ನಿಮ್ಮೊಳಗಿನ ನಂಬಿಕೆಯ ಆಧಾರದ ಮೇಲೆ ನಿಮಗೆ ಪ್ರತಿಕ್ರಿಯೆ ನೀಡುತ್ತದೆ. ನಿಮ್ಮ ಮಾನಸಿಕ ಚಿತ್ರಣಗಳು ಮತ್ತು ಆಲೋಚನೆಗಳಿಗೆ ನಿಮ್ಮ ಪ್ರಾರ್ಥನೆಗಳು ಸ್ಪಂದಿಸುತ್ತವೆ. ನಿಮ್ಮ ಪ್ರತಿಯೊಂದು ಇಚ್ಛೆಯು ಒಂದು ರೀತಿಯ ಪ್ರಾರ್ಥನೆಯೇ ಆಗಿದೆ. ಒಮ್ಮೆ ನೀವು ನಿಮ್ಮ ಆಳಮನಸ್ಸನ್ನು ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಆಂತರಿಕವಾದ ಸಂಗತಿಗಳು ನಡೆಯಲು ಪ್ರಾರಂಭಿಸುತ್ತವೆ ಮತ್ತು ಈ ಮಾಯೆ ಯಾರಿಗಾದರೂ ಸಂಭವಿಸಬಹುದು. ನಿಮ್ಮ ಮನಸ್ಸಿನಲ್ಲೆಂದಾದರೂ ಇಂತಹ ಪ್ರಶ್ನೆಗಳು ಇವೆ. ಒಬ್ಬ ವ್ಯಕ್ತಿ ಮಾತ್ರ ಏಕೆ ಯಶಸ್ವಿಯಾಗುತ್ತಾನೆ ಮತ್ತು ಮತ್ತೊಬ್ಬರು ವಿಫಲರಾಗುತ್ತೆ? ಒಬ್ಬ ವ್ಯಕ್ತಿ ಶ್ರೀಮಂತನಾದರೆ ಮತ್ತೊಬ್ಬರು ಏಕೆ ಬಡವರಾಗಿ ಉಳಿಯುತ್ತಾರೆ? ಒಬ್ಬರ ಆರೋಗ್ಯ ಉತ್ತಮವಾಗಿದ್ದರೆ ಮತ್ತೊಬ್ಬರು ಏಕೆ ಪದೇ ಪದೇ ಅಸ್ವಸ್ಥರಾಗಿರುತ್ತಾರೆ? ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವಿರುವುದು ನಿಮ್ಮೊಳಗೆ ಅಡಗಿರುವ ಅತ್ಯಂತ ಶಕ್ತಿಶಾಲಿ ಆಳಮನಸ್ಸಿನಲ್ಲಿ. ನಿಮ್ಮೊಳಗೆ ಒಂದು ದೊಡ್ಡ ನಿಧಿಕೋಶವೇ ಅಡಗಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಕಣ್ಣುಗಳನ್ನು ತೆರೆದು ಆ ಖಜಾನೆಯನ್ನು ನೋಡಬೇಕು. ಒಂದು ಸರಳ ಉದಾಹರಣೆಯನ್ನು ಗಮನಿಸಿ. ಒಂದು ಕಬ್ಬಿಣದ ರಾಡಿಗೆ ಕಾಂತೀಯ ಶಕ್ತಿಯನ್ನು ಮ್ಯಾಗ್ನೆಟೈಸ್ ನೀಡಿದರೆ ಅದು ತನ್ನ ತೂಕಕ್ಕಿಂತ 10 ಪಟ್ಟು ಚುಕ್ಕವನ್ನು ಎತ್ತಲದು. ಆದರೆ ಅದೇ ರಾಡಿನಿಂದ ಕಾಂತೀಯ ಶಕ್ತಿಯನ್ನು ತೆಗೆದುಹಾಕಿದರೆ ತನ್ನ ಸ್ವಂತ ತೂಕವನ್ನು ಎತ್ತಲಾದು. ನಮ್ಮ ಜೀವನದಲ್ಲಿಯೂ ಇದೇ ರೀತಿಯಾಗಿದೆ. ಕಾಂತೀಯ ಶಕ್ತಿಯುಳ್ಳ ಜನರು ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಆದರೆ ಕಾಂತೀಯ ಶಕ್ತಿಯಿಲ್ಲದ ಜನರು ತಮ್ಮ ಮೇಲೆ ಅನುಮಾನ ಪಡುತ್ತಾರೆ ಮತ್ತು ತಮ್ಮ ಸ್ವಂತ ಭಾರವನ್ನು ಸಹ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಯಶಸ್ವಿ ವ್ಯಕ್ತಿಗಳಾಗಲು ನಿಮ್ಮೊಳಗಿನ ಆಳಮನಸ್ಸಿನ ಶಕ್ತಿಯನ್ನು ನೀವು 100% ಬಳಸಿಕೊಳ್ಳಬೇಕು. ಒಂದು ವೇಳೆ ನೀವು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನೀವು ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಯಶಸ್ವಿ ವ್ಯಕ್ತಿ ಆಗಬೇಕೆಂದು ದೃಢವಾಗಿ ನಿರ್ಧರಿಸಿದರೆ ನಿಮ್ಮ ಆಳಮನಸ್ಸು ನಿಮಗಾಗಿ ಆ ಮಾರ್ಗವನ್ನು ಸಿದ್ಧಪಡಿಸಲು ಪ್ರಾರಂಭಿಸುತ್ತದೆ. ಆಳಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಆಳಮನಸ್ಸು ಎಂದರೇನು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದು ನಮ್ಮ ಅರಿವಿಲ್ಲದ ಮೆದುಳಿನ ಭಾಗ, ಅನ್ಕಾನ್ಷಿಯಸ್ ಮೈಂಡ್. ಇದು ನಮ್ಮ ಉಸಿರಾಟ, ಹೃದಯ ಬಡಿತ, ರಕ್ತ ಪರಿಚಲನೆ ಮತ್ತು ನಾವು ನಿಯಂತ್ರಿಸಲಾಗದ ಎಲ್ಲಾ ಸುಪ್ತ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ನಿಮ್ಮ ಆಳಮನಸ್ಸು ನಿಮ್ಮನ್ನು ಜೀವಂತವಾಗಿರಿಸಲು ಸಾಧ್ಯವಾಗಿದ್ದರೆ ನೀವು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದ ಎಲ್ಲ ಇಚ್ಛೆಗಳನ್ನು ಅದು ಖಂಡಿತವಾಗಿಯೂ ಪೂರೈಸಬಲ್ಲದು. ನೀವು ಜೀವನದಲ್ಲಿ ಸಾಧಿಸಬೇಕಾದ ಗುರಿಯನ್ನು ಮೊದಲು ನಿರ್ಧರಿಸಿ. ಅದು ಜಗತ್ತಿನ ಅತ್ಯಂತ ದೊಡ್ಡ ಉದ್ಯಮಿಯಾಗುವುದು ಇರಬಹುದು ಅಥವಾ ಯಾವುದೇ ಇರಬಹುದು. ಈ ಸಂದೇಶವನ್ನು ನಿಮ್ಮ ಆಳಮನಸ್ಸಿಗೆ ತಲುಪಿಸುವ ತಂತ್ರವನ್ನು ಒಮ್ಮೆ ನೀವು ಅರ್ಥಮಾಡಿಕೊಂಡರೆ ನೀವು ಕಷ್ಟಪಟ್ಟು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಆಳಮನಸ್ಸು ನಿಮ್ಮ ದೇಹವನ್ನು ನಿಯಂತ್ರಿಸುತ್ತದೆ ಮತ್ತು ಅದು ನಿಮ್ಮ ಕ್ರಿಯೆಗಳನ್ನು ಸಹ ನಿಯಂತ್ರಿಸಬಲ್ಲದು. ಆದ್ದರಿಂದ ನಿಮ್ಮ ಆಳಮನಸ್ಸು ನಿಮ್ಮಿಂದ ಕೆಲಸ ಮಾಡಿಸುತ್ತದೆ. ನಾವು ಸಾಮಾನ್ಯವಾಗಿ ಮನಸ್ಸಿನ ಮಾತನ್ನು ಕೇಳಿ ಎಂದು ಕೇಳಿರುತ್ತೇವೆ. ಮನಸ್ಸಿನ ಮಾತನ್ನು ಕೇಳುವುದೆಂದರೆ ನಿಮ್ಮ ಆಳಮನಸ್ಸನ್ನು ನಿಮ್ಮ ಆತ್ಮೀಯ ಗೆಳೆಯನನ್ನಾಗಿ ಮಾಡಿಕೊಳ್ಳುವುದು. ಹಾಗೆ ಮಾಡಿದರೆ ನೀವು ಜಗತ್ತಿನ ಅತ್ಯುತ್ತಮ ವೈದ್ಯರಾಗಬಹುದು, ಇಂಜಿನಿಯರ್, ಉದ್ಯಮಿ ಅಥವಾ ಹೂಡಿಕೆದಾರ. ನೀವು ಬಯಸಿದ್ದನ್ನು ಆಗಬಹುದು. ಬಿಲ್ ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್ ಅವರಂತಹ ವ್ಯಕ್ತಿಗಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಯಶಸ್ವಿ ಮತ್ತು ಶ್ರೀಮಂತರಾಗಿದ್ದು ಹೇಗೆ ಎಂಬುದು ನಿಮಗೆ ಆಶ್ಚರ್ಯ ತರಬಹುದು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನಿಮ್ಮ ಆಳಮನಸ್ಸನ್ನು ನಿಯಂತ್ರಿಸುವ ಕಲೆಯ ಮಾಸ್ಟರ್ ಆಗಿ ಹೊರಹೊಮ್ಮುವ ಭರವಸೆಯನ್ನು ನಾವು ನೀಡುತ್ತೇವೆ. ನೀವು ಕಾಗದದ ಮೇಲೆ ಬರೆಯುವ ಯಾವುದೇ ಕೆಲಸವನ್ನು ನಿಮ್ಮ ಆಳಮನಸ್ಸಿನ ಶಕ್ತಿಯಿಂದ ನೀವು ಸುಲಭವಾಗಿ ಪೂರೈಸಬಹುದು. ಯಾವುದೇ ಕಷ್ಟಕರವಾದ ಪರೀಕ್ಷೆಯನ್ನು ಸಹ ನೀವು ಆಳಮನಸ್ಸಿನ ಶಕ್ತಿಯನ್ನು ಬಳಸಿ ಸುಲಭವಾಗಿ ಪಾಸ್ ಮಾಡಬಹುದು. ಆಳಮನಸ್ಸು ನಿಮ್ಮ ಗಮನ ಮತ್ತು ಉತ್ಪಾದಕತೆ ಎರಡನ್ನೂ ಹೆಚ್ಚಿಸುತ್ತದೆ. ಸಚೇತನ ಮತ್ತು ಅವಚೇತನ ಮನಸ್ಸಿನ ವ್ಯತ್ಯಾಸ. ನಮ್ಮ ಮೆದುಳನ್ನು ಅರ್ಥಮಾಡಿಕೊಳ್ಳಲು ನಾವು ಅದನ್ನು 2 ಭಾಗಗಳಾಗಿ ವಿಂಗಡಿಸಿದರೆ ಅವುಗಳನ್ನು ಸಚೇತನ ಮನಸ್ಸು, ಕಾನ್ಷಿಯಸ್ ಮೈಂಡ್, ಮತ್ತು ಅವಚೇತನ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಎಂದು ಕರೆಯಬಹುದು. ಸಚೇತನ ಮನಸ್ಸು ನಿಮ್ಮ ತಾರ್ಕಿಕ ಮೆದುಳು, ಲಾಜಿಕಲ್ ಬ್ರೈನ್. ಇದು ಅರ್ಥಮಾಡಿಕೊಳ್ಳುವ ಕೆಲಸವನ್ನು ಮಾಡುತ್ತದೆ. ಆದರೆ ನಿಮ್ಮ ಆಳಮನಸ್ಸು ಅಂದರೆ ಅವಚೇತನ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರುತ್ತದೆ.
ಇದು ನೀವು ನಿಯಂತ್ರಿಸಲಾಗದ ಹಠಾತ್ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಸಚೇತನ ಮನಸ್ಸು ನಮ್ಮ ಮೆದುಳಿನ ಕೇವಲ 10% ಶಕ್ತಿಯನ್ನು ಹೊಂದಿರುತ್ತದೆ, ಆದರೆ ನಿಮ್ಮ ಆಳಮನಸ್ಸು 90%ದಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ಇಲ್ಲಿಯೇ ಜನರು ಪ್ರಮುಖವಾದ ತಪ್ಪನ್ನು ಮಾಡುತ್ತಾರೆ. ಅಧ್ಯಯನದಲ್ಲಿ ಟಾಪರ್ ಆಗುವ ಅಥವಾ ಅತ್ಯಂತ ಯಶಸ್ವಿಯಾಗುವವರು ಸಚೇತನ ಮತ್ತು ಅವಚೇತನ ಮನಸ್ಸುಗಳೆರಡನ್ನೂ, ಅಂದರೆ 100% ಶಕ್ತಿಯನ್ನು ಬಳಸುತ್ತಾರೆ. ಆದರೆ ಅಧ್ಯಯನದಲ್ಲಿ ಅಥವಾ ವೃತ್ತಿಜೀವನದಲ್ಲಿ ದುರ್ಬಲರಾಗಿರುವ ಜನರು ಕೇವಲ ಸಚೇತನ ಮನಸ್ಸನ್ನು ಮಾತ್ರ ಬಳಸುತ್ತಾರೆ. ಇದು ಕೇವಲ 10% ಶಕ್ತಿ. ಹಾಗಾಗಿ ಅವರು ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸು ಕಾರ್ಯನಿರ್ವಹಿಸುವ ವಿಧಾನ. ಸಚೇತನ ಮನಸ್ಸು ನಮ್ಮ 5 ಇಂದ್ರಿಯಗಳಿಂದ ಮಾಹಿತಿಯನ್ನು ಪಡೆಯುತ್ತದೆ. ಆ ವಿಷಯಗಳನ್ನು ಅನುಭವಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಆಳಮನಸ್ಸು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದು ಕೇವಲ ಸಚೇತನ ಮನಸ್ಸಿನ ಹಿಂದಿನ ನಂಬಿಕೆಗಳು, ಅನುಭವಗಳು ಮತ್ತು ಅಭ್ಯಾಸಗಳನ್ನು ಅನುಸರಿಸುತ್ತದೆ. ಅಂದರೆ ಅದು ಕೇವಲ ಪ್ರತಿಕ್ರಿಯಿಸುತ್ತದೆ. ಸೂಚನೆಯ ಶಕ್ತಿ, ದಿ ಪವರ್ ಸಜೆಷನ್. ನಿಮ್ಮ ಆಳಮನಸ್ಸು ಅತ್ಯಂತ ಸಂವೇದನಾಶೀಲವಾಗಿರುತ್ತದೆ. ಅದಕ್ಕೆ ಸೂಕ್ತವಾದ ಸೂಚನೆಗಳನ್ನು ನೀಡಿದರೆ ಅದು ಸ್ಪಂದಿಸುತ್ತದೆ. ನೀವು ಈ ಪರಿಕಲ್ಪನೆಯನ್ನು ಒಂದು ಸರಳ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಬಹುದು. ಆಳಮನಸ್ಸು ಒಂದು ದೊಡ್ಡ ಹಡಗು ಆಗಿದ್ದರೆ, ನಿಮ್ಮ ಸಚೇತನ ಮನಸ್ಸು ಅದರ ಕ್ಯಾಪ್ಟನ್ ಆಗಿರುತ್ತದೆ. ಕ್ಯಾಪ್ಟನ್ ಹಡಗು ಎಲ್ಲಿಗೆ ಹೋಗಬೇಕು ಎಂದು ಆದೇಶ ನೀಡುತ್ತಾನೆ. ನಿಮ್ಮ ಸಚೇತನ ಮನಸ್ಸು ಎಲ್ಲಾ ತಪ್ಪು ಮಾಹಿತಿಯನ್ನು ತರ್ಕ ಮತ್ತು ವಿವೇಚನೆಯೊಂದಿಗೆ ಫಿಲ್ಟರ್ ಮಾಡುತ್ತದೆ. ಫಿಲ್ಟರ್ ಆದ ನಂತರವೇ ಆ ಮಾಹಿತಿಯು ನಿಮ್ಮ ಆಳಮನಸ್ಸಿಗೆ ಹೋಗುತ್ತದೆ. ಒಂದು ಕಾಲದಲ್ಲಿ ಒಬ್ಬಳು ಮಹಿಳೆ ಅತ್ಯುತ್ತಮ ಗಾಯಕಿಯಾಗಿದ್ದಳು, ಆದರೆ ಅವಳಿಗೆ ಸ್ಪರ್ಧೆಯ ಭಯವಿತ್ತು. ಒಮ್ಮೆ ಅವಳು ವೇದಿಕೆಯ ಭಯದಿಂದ ವಿಫಲಳಾಗಿದ್ದಳು. ಆಗ ಅವಳು ಸಕಾರಾತ್ಮಕ ದೃಢೀಕರಣವನ್ನು, ಪಾಸಿಟಿವ್ ಅಫರ್ಮೇಷನ್ ಬಳಸಲು ನಿರ್ಧರಿಸಿದಳು. ಅವಳು, ನಾನು ಅತ್ಯುತ್ತಮ ಗಾಯಕಿ ಮತ್ತು ನಾನು ವೇದಿಕೆಯ ಮೇಲೆ ನನ್ನ ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ಪದೇ ಪದೇ ಹೇಳತೊಡಗಿದಳು. ಇದರ ಪರಿಣಾಮವಾಗಿ ಆ ಮಹಿಳೆಗೆ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಸಿಕ್ಕಿತು. ನಿಮ್ಮ ಆಳಮನಸ್ಸು ಎಂದಿಗೂ ನಿಮ್ಮನ್ನು ಪ್ರಶ್ನಿಸುವುದಿಲ್ಲ, ಮತ್ತು ಮುಖ್ಯವಾಗಿ ಇದು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಹೊಂದಿದೆ. ನಿಮ್ಮ ಅಭ್ಯಾಸದ ಆಲೋಚನೆಗಳು ಹ್ಯಾಬಿಚುವಲ್ ಥಿಂಕಿಂಗ್, ಅಂದರೆ ನೀವು ಪ್ರತಿದಿನ ಏನು ಯೋಚಿಸುತ್ತೀರಿ ಅದರ ನರಮಂಡಲದ ಮಾದರಿ, ನ್ಯೂರಲ್ ಪ್ಯಾಟರ್ನ್ ನಿಮ್ಮ ಆಳಮನಸ್ಸಿನಲ್ಲಿ ಸಂಗ್ರಹಗೊಳ್ಳುತ್ತದೆ. ಆದ್ದರಿಂದಲೇ ನೀವು ಯಾವುದೇ ಹೊಸ ಅಭ್ಯಾಸವನ್ನು ಅಷ್ಟು ಸುಲಭವಾಗಿ ರೂಢಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ರಾತ್ರಿ ಮಲಗುವ ಮೊದಲು 5 ನಿಮಿಷಗಳ ಕಾಲ ಸಕಾರಾತ್ಮಕ ವಿಷಯಗಳ ಬಗ್ಗೆ ಯೋಚಿಸಬೇಕು ಎಂದು ಕೇಳಿರಬಹುದು. ನೀವೇ ಒಂದು ಹೊಸ ಪಾತ್ರವನ್ನು ವಿನ್ಯಾಸಗೊಳಿಸಬೇಕಿದ್ದರೆ, ಮೊದಲು ನೀವು ಮೊಬೈಲ್ ಗೇಮ್ಗಳಲ್ಲಿ ಪಾತ್ರವನ್ನು ವಿನ್ಯಾಸಗೊಳಿಸುವಂತೆ ನೀವೇ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪಾತ್ರವನ್ನು ವಿನ್ಯಾಸಗೊಳಿಸಬಹುದು. ಸಚೇತನ ಮನಸ್ಸು ಮತ್ತು ಆಳಮನಸ್ಸುಗಳ ನಡುವೆ ಉತ್ತಮ ಸಂವಾದವಿದ್ದಾಗ ಮಾತ್ರ ನೀವು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಾಧ್ಯ. ಈ 2 ಮನಸ್ಸುಗಳನ್ನು ಪರಿಪೂರ್ಣವಾಗಿ ಒಟ್ಟಿಗೆ ಬಳಸಲು ನೀವು ಕಲಿತರೆ ನೀವು ಬಯಸಿದ್ದನ್ನು ಪಡೆಯಬಹುದು. ಆದರೆ ನೀವು ಯಶಸ್ವಿಯಾಗಬೇಕಾದ ಕೆಲಸಕ್ಕೆ ನೀವು ಸಮಯ ಮತ್ತು ಶ್ರಮ ಎರಡನ್ನೂ ನೀಡಬೇಕಾಗುತ್ತದೆ. ಒಳಗಿನ ಮತ್ತು ಹೊರಗಿನ ಪ್ರಪಂಚ. ನಿಮ್ಮ ಜೀವನದಲ್ಲಿ 2 ರೀತಿಯ ಪ್ರಪಂಚಗಳಿವೆ. ಒಂದು ಒಳಗಿನ ಪ್ರಪಂಚ, ಇನ್ನರ್ ವರ್ಲ್ಡ್, ಮತ್ತು ಇನ್ನೊಂದು ಹೊರಗಿನ ಪ್ರಪಂಚ, ಔಟರ್ ವರ್ಲ್ಡ್. ನಾವು ಹಗಲು ರಾತ್ರಿ ಏನು ಯೋಚಿಸುತ್ತೇವೆ ಅದೇ ಒಳಗಿನ ಪ್ರಪಂಚ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಬಗೆಯ ಹೋರಾಟ ಪ್ರಾರಂಭವಾಗಿರುತ್ತದೆ. ನಾವು ಒಂದನ್ನು ಯೋಚಿಸುತ್ತೇವೆ ಮತ್ತು ಇನ್ನೊಂದನ್ನು ಮಾಡುತ್ತೇವೆ. ಉದಾಹರಣೆಗೆ, ಒಂದು ಹೊಸ ಹಾಡು ಬಿಡುಗಡೆಯಾದ ತಕ್ಷಣ ನೀವು ಅದನ್ನು ಪದೇ ಪದೇ ಕೇಳುತ್ತೀರಿ. ಆ ಹಾಡು ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳವರೆಗೆ ಓಡುತ್ತಲೇ ಇರುತ್ತದೆ. ನೀವು ಅದನ್ನು ಗೊಣಗಲು ಪ್ರಾರಂಭಿಸುತ್ತೀರಿ. ಇದು ನಿಮ್ಮ ಒಳಗಿನ ಪ್ರಪಂಚ. ಹೊರಗಿನ ಪ್ರಪಂಚವು ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಕೆಲಸದ ಸ್ಥಳದಿಂದ ಬರುತ್ತದೆ. ಹೆಚ್ಚಿನ ಜನರು ಹೊರಗಿನ ಪ್ರಪಂಚವನ್ನು ನೋಡಿ ಪ್ರತಿಕ್ರಿಯಿಸುತ್ತಾರೆ. ಉದಾಹರಣೆಗೆ, ಇದು ನನಗೆ ಮಾತ್ರ ಏಕೆ ಆಗುತ್ತಿದೆ, ನನಗೆ ಪ್ರಮೋಷನ್ ಏಕೆ ಸಿಗಲಿಲ್ಲ, ನನ್ನ ಅದೃಷ್ಟವೇ ಕೆಟ್ಟಿದೆ. ಹೀಗೆ ಹೊರಗಿನ ವಿಷಯಗಳ ಮೇಲೆ ಪ್ರತಿಕ್ರಿಯೆ ನೀಡುತ್ತಾ ಇರುತ್ತಾರೆ. ಯಾವ ಜನರು ತಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚವನ್ನು ಅರ್ಥಮಾಡಿಕೊಂಡು ಅದನ್ನು ತಮ್ಮ ಇಚ್ಛೆಯಂತೆ ನಿಯಂತ್ರಿಸುತ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ತಮ್ಮ ಜೀವನದ ರಾಜರಂತೆ ಇರುತ್ತಾರೆ ಮತ್ತು ಉನ್ನತ ಸ್ಥಾನದಲ್ಲಿರುತ್ತಾರೆ. ಆಳಮನಸ್ಸಿನ ಅದ್ಭುತ ಶಕ್ತಿ, ಚಮತ್ಕಾರಿ ಶಕ್ತಿ. ನಮ್ಮ ಆಳಮನಸ್ಸು ನಮಗಾಗಿ ಅನೇಕ ಪವಾಡಗಳನ್ನು ಮಾಡಬಹುದು. ನಾವು ಬೆಳಗಿನಿಂದ ರಾತ್ರಿಯವರೆಗೆ ಕೆಲಸ ಮಾಡಿ ಮನೆಗೆ ಬಂದು ಆರಾಮವಾಗಿ ಮಲಗುತ್ತೇವೆ. ಆದರೆ ನಿಮ್ಮ ಆಳಮನಸ್ಸು ಮಲಗುತ್ತದೆಯೇ? ಖಂಡಿತ ಇಲ್ಲ. ನಿಮ್ಮ ಆಳಮನಸ್ಸು ಎಂದಿಗೂ ನಿದ್ರಿಸುವುದಿಲ್ಲ. ಅದು 24 ಗಂಟೆಗಳು, ವಾರದ 7 ದಿನಗಳು ನಿಮಗಾಗಿ ಕೆಲಸ ಮಾಡುತ್ತಲೇ ಇರುತ್ತದೆ. ನಿಮ್ಮ ಹೃದಯವು ಬಡಿದುಕೊಳ್ಳುವ ಮೂಲಕ ನಿಮ್ಮನ್ನು ಜೀವಂತವಾಗಿ ಇರಿಸುತ್ತದೆ. ನಮ್ಮ ಆಳಮನಸ್ಸನ್ನು ನಮ್ಮ ಆತ್ಮವೆಂದು ಅರ್ಥಮಾಡಿಕೊಳ್ಳಬಹುದು. ಇದು ಸಮಯ ಮತ್ತು ಜಾಗವನ್ನು ಅವಲಂಬಿಸಿರುವುದಿಲ್ಲ. ಇದು ನಿಮ್ಮ ಎಲ್ಲಾ ದುಃಖ ಮತ್ತು ನೋವನ್ನು ತಕ್ಷಣವೇ ಕೊನೆಗೊಳಿಸಬಲ್ಲದು. ಸಂಮೋಹನ, ಹಿಪ್ನೋಟಿಸಂ ಬಗ್ಗೆ ನಾವು ಕೇಳಿದ್ದೇವೆ. ತಜ್ಞರು ಯಾರನ್ನಾದರೂ ಸುಲಭವಾಗಿ ಸಂಮೋಹನಗೊಳಿಸುವುದು ಹೇಗೆ? ತಜ್ಞರು ನಮ್ಮ ಮೆದುಳಿನ ಆಳಮನಸ್ಸಿನ ಮಟ್ಟವನ್ನು ನಿಯಂತ್ರಿಸುವ ಮೂಲಕ ನಮ್ಮನ್ನು ಕೋಳಿ, ಮಾರ್ಷಲ್ ಆರ್ಟಿಸ್ಟ್ ಅಥವಾ ಬೇರೆ ಯಾವುದಾದರೂ ಪಾತ್ರವಾಗಿ ಪರಿವರ್ತಿಸಬಹುದು. ಅವರು ಬೇರೆಯವರ ಆಳಮನಸ್ಸಿನೊಂದಿಗೆ ಆಟವಾಡಿ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸುತ್ತಾರೆ. ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ. ನಿಮ್ಮ ಆಳಮನಸ್ಸು ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸಬಹುದೇ? ಖಂಡಿತವಾಗಿಯೂ ಸಾಧ್ಯ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಜಗತ್ತಿನ ಅತ್ಯುತ್ತಮ ವೈದ್ಯರು
ಮತ್ತು ಮುಂದುವರಿದ ಚಿಕಿತ್ಸೆಗಳು ವಿಫಲವಾದರೂ ಒಂದು ಪವಾಡದಂತಹ ಚೇತರಿಕೆ ಸಾಧ್ಯವಾಯಿತು. ಒಬ್ಬ ಶ್ರೀಮಂತ ವ್ಯಕ್ತಿಯ ವಿಮಾನ ಅಪಘಾತವಾಗಿತ್ತು ಮತ್ತು ಆತನ ಬಹುತೇಕ ಎಲ್ಲಾ ಮೂಳೆಗಳು ಮುರಿದಿದ್ದವು. ಈತನನ್ನು ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಲ್ಲಾ ವೈದ್ಯರು ಭರವಸೆಯನ್ನು ಕಳೆದುಕೊಂಡಿದ್ದರು. ಕೆಲ ವೈದ್ಯರು ಆತ ಇನ್ನು ಕೆಲವು ದಿನ ಮಾತ್ರ ಬದುಕಬಹುದು ಎಂದು ಭಾವಿಸಿದ್ದರು. ಆದರೆ ಆ ವ್ಯಕ್ತಿ ಬಲವಾದ ನಂಬಿಕೆಯೊಂದಿಗೆ ತಾನು ಕ್ರಿಸ್ಮಸ್ ವೇಳೆಗೆ ಸಂಪೂರ್ಣವಾಗಿ ಗುಣಮುಖನಾಗುತ್ತೇನೆ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದ. ಅವನು ಯಾರ ಮಾತನ್ನೂ ಕೇಳಿಲ್ಲ. ಆತ ದಿನರಾತ್ರಿ ಕೇವಲ ಒಂದು ಆಲೋಚನೆಯನ್ನು ತನ್ನ ಮನಸ್ಸಿನಲ್ಲಿ ಪುನರಾವರ್ತಿಸುತ್ತಿದ್ದ. ಆತ ಕ್ರಿಸ್ಮಸ್ ದಿನದಂದು ತನ್ನ ಸ್ವಂತ ಕಾಲುಗಳ ಮೇಲೆ ನಡೆದುಕೊಂಡು ಆಸ್ಪತ್ರೆಯಿಂದ ಹೊರಗೆ ಹೋಗುವುದನ್ನು ದೃಶ್ಯೀಕರಿಸಿಕೊಂಡ. ಇಮ್ಯಾಜಿನೇಷನ್. ಆ ವ್ಯಕ್ತಿ ನಿರಂತರವಾಗಿ 8 ತಿಂಗಳುಗಳ ಕಾಲ ಆ ಒಂದೇ ಸಕಾರಾತ್ಮಕ ಆಲೋಚನೆಯನ್ನು ತನ್ನ ಮನಸ್ಸಿನಲ್ಲಿ ಇರಿಸಿಕೊಂಡಿದ್ದ. ಆತನ ಆಳಮನಸ್ಸಿನಲ್ಲಿ ಸಂಪೂರ್ಣ ಸಕಾರಾತ್ಮಕ ಆಚರಣೆಗಳು ಮತ್ತು ಧನಾತ್ಮಕ ದೃಷ್ಟಿಕೋನ ಸ್ಪಷ್ಟವಾಗಿತ್ತು. ಇದರ ಫಲವಾಗಿ ಆ ವ್ಯಕ್ತಿ ಕ್ರಿಸ್ಮಸ್ ದಿನದಂದು ತನ್ನ ಸ್ವಂತ ಕಾಲುಗಳ ಮೇಲೆ ನಡೆದ. 103 ಮೂಳೆಗಳು ಮುರಿದಿದ್ದ ವ್ಯಕ್ತಿ ಕೇವಲ 8 ತಿಂಗಳಲ್ಲಿ ತನ್ನ ಕಾಲುಗಳ ಮೇಲೆ ನಡೆದ. ಇದೇ ಆಳಮನಸ್ಸಿನ ಶಕ್ತಿ. ನೀವು ಈ ಕಥೆಯು ಮಿರಾಕಲ್ ಮ್ಯಾನ್ ಸ್ಟೋರಿ ಆಫ್ ಮಾರಿಸ್ ಗುಡ್ಮನ್ ಎಂದು ಗೂಗಲ್ನಲ್ಲಿ ಹುಡುಕಬಹುದು. ಈ ಕಥೆಯಿಂದ ನೀವು ಕಲಿಯಬಹುದಾದ ವಿಷಯವೇನೆಂದರೆ, ನೀವು ಸಹ ಒಂದು ಆಲೋಚನೆಯ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಮೆದುಳಿನ ಮಾಂತ್ರಿಕ ಶಕ್ತಿಯನ್ನು ಬಳಸಬಹುದು. ಆಳಮನಸ್ಸಿಗೆ ಸಂದೇಶವನ್ನು ತಲುಪಿಸುವ ವಿಧಾನ. ನಿಮಗೆ ಬೇಕಾದ ಸಂದೇಶವನ್ನು ನಿಮ್ಮ ಆಳಮನಸ್ಸಿಗೆ ಹೇಗೆ ಕಳುಹಿಸಬಹುದು? ಇದರಿಂದ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂಬುದನ್ನು ಈಗ ತಿಳಿಯೋಣ. ಯಾವುದೇ ಶಕ್ತಿಶಾಲಿ ವಿಷಯಕ್ಕೆ ಒಂದು ದೌರ್ಬಲ್ಯ ಇದ್ದೇ ಇರುತ್ತದೆ. ಅದನ್ನು ನಾವು ತಿಳಿದುಕೊಂಡರೆ ಕಂಪ್ಯೂಟರ್ ಹ್ಯಾಕಿಂಗ್ನಂತೆ ನಮ್ಮದೇ ಮೆದುಳನ್ನು ಹ್ಯಾಕ್ ಮಾಡಬಹುದು ಮತ್ತು ಬಯಸಿದ ಫಲಿತಾಂಶವನ್ನು ಪಡೆಯಬಹುದು. ನೀವು ಈ ಮಾಂತ್ರಿಕ ಆಳಮನಸ್ಸಿಗೆ ರಾತ್ರಿ ಮಲಗುವ ಮೊದಲು ಮತ್ತು ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಸಂದೇಶವನ್ನು ಕಳುಹಿಸಬಹುದು. ರಾತ್ರಿ ಮಲಗುವ ಮೊದಲು ಮತ್ತು ಎದ್ದ ನಂತರ ಏಕೆ ಎಂಬುದು ನಮಗೆ ಅನೇಕ ಬಾರಿ ಕೇಳಿ ಗೊತ್ತಿದೆ. ಆದರೆ ಈ ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿ ನಿಖರವಾಗಿ ಏನು ನಡೆಯುತ್ತದೆ? ಇದರಿಂದ ಸಂದೇಶವು ನೇರವಾಗಿ ನಿಮ್ಮ ಆಳಮನಸ್ಸಿನ ಮಟ್ಟಕ್ಕೆ ಹೋಗುತ್ತದೆ. ನೀವು ನಿದ್ರಿಸಲು ಹೋಗುವ ಕೊನೆಯ 5 ನಿಮಿಷಗಳು ನಿಮಗೆ ಅತ್ಯಂತ ಮಹತ್ವದಾಗಿರುತ್ತವೆ. ಏಕೆಂದರೆ ಈ ಕೊನೆಯ 5 ನಿಮಿಷಗಳಲ್ಲಿ ನಿಮ್ಮ ಆಳಮನಸ್ಸು 95% ಸಕ್ರಿಯವಾಗಿರುತ್ತದೆ. ಆದರೆ ದಿನದ ಸಮಯದಲ್ಲಿ ಅದು ಕೇವಲ 75% ಮಾತ್ರ ಸಕ್ರಿಯವಾಗಿರುತ್ತದೆ. ಆದ್ದರಿಂದ ನೀವು ನಿಮ್ಮ ಮೆದುಳನ್ನು ಕೇವಲ ಈ ಕೊನೆಯ 5 ನಿಮಿಷಗಳಲ್ಲಿ ಪ್ರೋಗ್ರಾಂ ಮಾಡಬೇಕು. ಇದರಿಂದ ನೀವು ಯಾವುದೇ ವಿಷಯವನ್ನು ನಿಯಂತ್ರಿಸಬಹುದು. ನಿಮ್ಮ ಸಂದೇಶವನ್ನು ಒಂದು ಕಾಗದದ ಮೇಲೆ ಬರೆದುಕೊಂಡು ಅದನ್ನು ನಿಮ್ಮ ಫೋನಿನಲ್ಲಿ ಧ್ವನಿ ಮುದ್ರಿಸಿಕೊಳ್ಳಿ. ಇದನ್ನು ಮಾಡಿದ ನಂತರ ನೀವು ಅದನ್ನು ಪುನರಾವರ್ತಿತ ಮೋಡ್ನಲ್ಲಿ ರಿಪೀಟ್ ಮೋಡ್ ಹಾಕಿ. ನಂತರ ನೀವು ಫೋನನ್ನು ಪಕ್ಕಕ್ಕೆ ಇರಿಸಿ 10 ಬಾರಿ ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ ಮತ್ತು ನಿಮಗೆ ನಿದ್ರೆ ಬರಲು ಪ್ರಾರಂಭವಾಗುತ್ತದೆ. ನಿದ್ರೆ ಬರಲು ಪ್ರಾರಂಭಿಸಿದ ತಕ್ಷಣ ನೀವು ನಿಮ್ಮ ಇಯರ್ಫೋನ್ಸ್ ಮೂಲಕ ನಿಮ್ಮ ಧ್ವನಿಮುದ್ರಿತ ಸಂದೇಶವನ್ನು ಕೇಳಲು ಪ್ರಾರಂಭಿಸಿ ಮತ್ತು ಸಂಪೂರ್ಣವಾಗಿ ವಿಶ್ರಾಂತಿ ಅನುಭವಿಸಿ. ರೆಕಾರ್ಡಿಂಗ್ ಕೇಳುತ್ತಿರುವಾಗ ನೀವು ನಿಮ್ಮ ಸಂದೇಶವನ್ನು ಆಳವಾಗಿ ದೃಶ್ಯೀಕರಿಸಬೇಕು. ವಿಷುವಲೈಸ್. ನಿಮಗೆ ನಿದ್ರೆ ಬರುವವರೆಗೆ ನೀವು ಇದನ್ನು ಮುಂದುವರಿಸಬೇಕು. ಮರುದಿನ ಬೆಳಿಗ್ಗೆ ನೀವು ಗಮನಿಸಿದರೆ, ನೀವು ಹಿಂದಿನ ರಾತ್ರಿ 5 ನಿಮಿಷಗಳಲ್ಲಿ ನಿಮ್ಮ ಮೆದುಳಿಗೆ ಕಳುಹಿಸಿದ ಸಂದೇಶವೇ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಿರುತ್ತದೆ. ದೃಶ್ಯೀಕರಣ ಏಕೆ ಮುಖ್ಯ? ದೃಶ್ಯೀಕರಣದಿಂದ ಏನು ಪ್ರಯೋಜನ ಎಂದು ಅನೇಕ ಜನರು ಕೇಳುತ್ತಾರೆ. ನಮ್ಮ ಆಳಮನಸ್ಸು ಕೇವಲ ಭಾವನೆಗಳ ಭಾಷೆಯನ್ನು ಮಾತ್ರ ಅರ್ಥಮಾಡಿಕೊಳ್ಳುತ್ತದೆ. ಅದಕ್ಕೆ ತರ್ಕವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಏನು ನೋಡುತ್ತೀರಿ ಮತ್ತು ಏನು ದೃಶ್ಯೀಕರಿಸುತ್ತೀರಿ ಎಂಬುದರ ನಡುವೆ ನಿಮ್ಮ ಆಳಮನಸ್ಸು ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ. ನಿಮ್ಮ ಆಳಮನಸ್ಸು ನಿಮ್ಮನ್ನು ಪ್ರಶ್ನಿಸುವುದಿಲ್ಲ. ಪ್ರಶ್ನೆಗಳನ್ನು ಕೇಳುವುದು ಸಚೇತನ ಮನಸ್ಸಿನ ಕೆಲಸ. ಆದ್ದರಿಂದ ನಿಮ್ಮ ಆಳಮನಸ್ಸಿಗೆ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದು ತಿಳಿದಿರುವುದಿಲ್ಲ. ನಿಮ್ಮ ಆಳಮನಸ್ಸು ಒಂದು ಮಗುವಿನಂತೆ. ನೀವು ಅದಕ್ಕೆ ಏನು ಹೇಳುತ್ತೀರೋ ಆ ವಿಷಯಗಳನ್ನು ಅದು ಮಾಡುತ್ತದೆ. ಪ್ರಾಚೀನ ಕಾಲದ ಮಾನಸಿಕ ಚಿಕಿತ್ಸೆ. ಹಿಂದಿನ ಕಾಲದ ಜನರು ಮಾನಸಿಕ ಚಿಕಿತ್ಸೆಯನ್ನು ಹೇಗೆ ಮಾಡುತ್ತಿದ್ದರು ಮತ್ತು ಬೇಗನೆ ಗುಣಮುಖರಾಗುತ್ತಿದ್ದರು? ಪ್ರಾಚೀನ ಕಾಲದ ಜನರು 3 ಹಂತದ ಸೂತ್ರದಲ್ಲಿ 3 ಸ್ಟೆಪ್ ಫಾರ್ಮುಲಾ ಹೆಚ್ಚು ನಂಬಿಕೆ ಇಟ್ಟಿದ್ದರು. ಕೇಳಿ, ನಂಬಿ ಮತ್ತು ಸ್ವೀಕರಿಸಿ. ಆಸ್ಕ್, ಬಿಲೀವ್ ಅಂಡ್ ರಿಸೀವ್. 1. ನಿಮಗೆ ಏನು ಬೇಕೋ ಅದನ್ನು ಕೇಳಿ. 2. ನೀವು ಅದನ್ನು ಈಗಾಗಲೇ ಪಡೆದುಕೊಂಡಿದ್ದೀರಿ ಎಂದು ನಂಬಿರಿ, ಅಂದರೆ ಅದು ನಿಮಗೆ ಸಿಕ್ಕಿದೆ ಎಂದು ಭಾವಿಸಿ. 3. ಮುಂಬರುವ ಸಮಯದಲ್ಲಿ ಆ ವಸ್ತು ನಿಮ್ಮ ಬಳಿ ಇರುತ್ತದೆ. ಕೇಳಿ, ನಂಬಿ ಮತ್ತು ಪಡೆದುಕೊಳ್ಳಿ ಎಂದು ಹೇಳುವುದು ಸರಳವೆಂದು ನೀವು ಭಾವಿಸಬಹುದು. ಆದರೆ ವಿಮಾನ ಅಪಘಾತದಲ್ಲಿ ಬದುಕುಳಿದ ಮಾರಿಸ್ ಗುಡ್ಮನ್ ಅವರು ತಮ್ಮ ಆಳಮನಸ್ಸನ್ನು ಬಳಸಿದಂತೆ ಈ 3 ಹರದ ಸೂತ್ರದಲ್ಲಿಯೂ ಸಹ ನೀವು ಒಂದು ಆಲೋಚನೆ ಮತ್ತು ದೃಶ್ಯೀಕರಣದ ಮೇಲೆ ಕೇಂದ್ರೀಕರಿಸಬೇಕು. ನೀವು ನಿಮ್ಮ ಆಳಮನಸ್ಸಿಗೆ ನೀವು ಬಯಸಿದ್ದನ್ನು ತಲುಪಿಸುವವರೆಗೆ ಅದು ಪೂರ್ಣಗೊಳ್ಳಲು ಸಾಧ್ಯವಿಲ್ಲ. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ನಿರಂತರ ಪ್ರಯತ್ನ ಬೇಕು. ಆಧುನಿಕ ಕಾಲದ ಮಾನಸಿಕ ಚಿಕಿತ್ಸೆ. ಈಗ ನಾವು ಮಾನಸಿಕ ಚಿಕಿತ್ಸೆಯ ಹೊಸ ತಂತ್ರಗಳ ಬಗ್ಗೆ ತಿಳಿಯೋಣ. ಲಾಸ್ ಏಂಜಲೀಸ್ನಲ್ಲಿ ವಾಸಿಸುತ್ತಿದ್ದ ಒಬ್ಬ ಮಹಿಳೆ ಕೊರೊನರಿ ಥ್ರೋಂಬೋಸಿಸ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಳು. ಅವಳು ಸಾಯಲು ಇಷ್ಟವಿರಲಿಲ್ಲ. ಆದ್ದರಿಂದ ಅವಳು ಪ್ರಾರ್ಥಿಸಿದಳು, ನಾನು ಎಲ್ಲಿದ್ದರೂ ನನ್ನ ತಾಯಿಯ ಎಲ್ಲಾ ಪ್ರಾರ್ಥನೆಗಳು ನನ್ನೊಂದಿಗಿವೆ.
ನನ್ನ ತಾಯಿ ನನ್ನೊಂದಿಗಿರುವವರೆಗೆ ನಾನು ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗಲು ಸಾಧ್ಯವಿಲ್ಲ. ಆ ಮಹಿಳೆಯ ದೇಹವು ಆಕೆಯ ಆಲೋಚನೆಗಳ ಪ್ರತಿಫಲನವಾಗಿತ್ತು. ಆಕೆ, ನಾನು ನನ್ನ ಮನಸ್ಸಿನ ಆಲೋಚನೆಗಳನ್ನು ಬದಲಾಯಿಸಿದರೆ ನನ್ನ ಆರೋಗ್ಯವು ತನ್ನಷ್ಟಕ್ಕೆ ತಾನೇ ಸುಧಾರಿಸಲು ಪ್ರಾರಂಭಿಸುತ್ತದೆ ಎಂದು ಹೇಳಿದಳು. ಕೆಲವೇ ವಾರಗಳಲ್ಲಿ ಆ ಮಹಿಳೆ ಸಂಪೂರ್ಣವಾಗಿ ಗುಣಮುಖಳಾದಳು. ಅವಳಿಗೆ ಎಂದಿಗೂ ಆ ಕಾಯಿಲೆ ಇರಲೇ ಇಲ್ಲವೇನೋ ಎಂಬಂತೆ ಆಕೆ ಚೇತರಿಸಿಕೊಂಡಳು. ಒಂದು ವೇಳೆ ನೀವು ನಿಮ್ಮ ತಾಯಿಯನ್ನು ದೇವರಂತೆ ನಂಬಿದರೆ, ನಿಮ್ಮ ಆಳ ಮನಸ್ಸಿಗೆ ನಿಮ್ಮ ತಾಯಿಯೇ ದೇವರು. ಅವರು ನಿಮ್ಮ ಎಲ್ಲಾ ತೊಂದರೆಗಳನ್ನು ದೂರ ಮಾಡಬಲ್ಲರು. ನಿಮ್ಮ ತಾಯಿಯ ಬಳಿ ನಾವು ಸಂಪೂರ್ಣ ಸುರಕ್ಷಿತ ಭಾವನೆಯನ್ನು ಅನುಭವಿಸುತ್ತೇವೆ ಮತ್ತು ನೀವು ಇದೇ ರೀತಿಯ ನಂಬಿಕೆಗಳನ್ನು ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬಹುದು. ಪ್ರಾಯೋಗಿಕ ತಂತ್ರಗಳು, ದೃಶ್ಯೀಕರಣ ಮತ್ತು ಮಾನಸಿಕ ಚಲನಚಿತ್ರ ವಿಧಾನ. ಮಾನಸಿಕ ಚಿಕಿತ್ಸೆಯಲ್ಲಿ ಸಹಾಯ ಮಾಡುವ ಪ್ರಾಯೋಗಿಕ ತಂತ್ರಗಳು ಇವೆ. 1. ಹಸ್ತಾಂತರಿಸುವ ತಂತ್ರ, ಪಾಸಿಂಗ್ ಓವರ್ ಟೆಕ್ನಿಕ್. ನಮ್ಮ ಇಚ್ಛೆಗಳನ್ನು ಸಚೇತನ ಮನಸ್ಸಿನಿಂದ ಒಪ್ಪಿಕೊಂಡರೆ, ಅದು ತಾರ್ಕಿಕವಾಗಿ ಸಾಧ್ಯ ಎಂದು ಒಪ್ಪಿಕೊಂಡರೆ, ನಿಮ್ಮ ಸಚೇತನ ಮನಸ್ಸು ನಿಮ್ಮ ವಿನಂತಿಯನ್ನು ಆಳ ಮನಸ್ಸಿಗೆ ಕಳುಹಿಸುತ್ತದೆ. ನೀವು ಸಚೇತನ ಮನಸ್ಸಿನಲ್ಲಿ ಪದೇ ಪದೇ ಪುನರಾವರ್ತಿಸಿದರೆ, ಉದಾಹರಣೆಗೆ, ನಾನು ಜೀವನದಲ್ಲಿ ಯಶಸ್ವಿಯಾಗಿದ್ದೇನೆ, ನಾನು ಅಧ್ಯಯನದಲ್ಲಿ ತುಂಬಾ ಉತ್ತಮವಾಗಿದ್ದೇನೆ ಎಂದು ಹೇಳಿದರೆ, ಸ್ವಲ್ಪ ಸಮಯದ ನಂತರ ನಿಮ್ಮ ಸಚೇತನ ಮನಸ್ಸು ನಿಮ್ಮ ಮೆದುಳಿನ ಮುಚ್ಚಳವನ್ನು ತೆರೆಯುತ್ತೆ. ಆ ಮಾಹಿತಿಯು ನೇರವಾಗಿ ನಿಮ್ಮ ಆಳಮನಸ್ಸಿಗೆ ಹೋಗುತ್ತದೆ ಮತ್ತು ನೀವು ಆ ರೀತಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತೀರಿ. 2. ದೃಶ್ಯೀಕರಣ ತಂತ್ರ, ವಿಶುವಲೈಸೇಷನ್ ಟೆಕ್ನಿಕ್. ಮೊದಲಿಗೆ ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು. ನಂತರ ನಾವು ನಮ್ಮ ಕಣ್ಣುಗಳಿಂದ ಯಾವುದಾದರೂ ವಸ್ತುವನ್ನು ನೋಡಂತೆ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಗುರಿಯನ್ನು ನಮ್ಮ ಕಲ್ಪನೆಯಲ್ಲಿ ನೋಡಬೇಕು. ಅದನ್ನು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ನಮ್ಮ ಮನಸ್ಸಿನಲ್ಲಿ ನೋಡಬೇಕು. ಇಲ್ಲಿ ಒಂದು ನೈಜ ಜೀವನದ ಉದಾಹರಣೆ ಇದೆ. ನಿಕೋಲಾ ಟೆಸ್ಲಾ ಅವರು ಯಾವುದೇ ಹೊಸ ಆವಿಷ್ಕಾರವನ್ನು ಮಾಡುವ ಮೊದಲು ಅದನ್ನು ತಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ದೃಶ್ಯೀಕರಿಸುತ್ತಿದ್ದರು. ನಂತರ ಅವರು ತಮ್ಮ ಕಲ್ಪನೆಯಲ್ಲಿ ಅದನ್ನು 3D ಮಾದರಿಯಲ್ಲಿ ತಿರುಗಿಸಿ ಅದರ ವಿವರಗಳನ್ನು ನೋಡುತ್ತಿದ್ದರು. ಅದೇ ರೀತಿ ನೀವು ಸಹ ಸ್ಪಷ್ಟವಾದ ದೃಶ್ಯೀಕರಣವನ್ನು ಮಾಡಬೇಕು. 3. ಮಾನಸಿಕ ಚಲನಚಿತ್ರ ವಿಧಾನ, ಮೆಂಟಲ್ ಮೂವಿ ಮೆಥಡ್. ಹಳೆಯ ಜನರು ಒಂದು ಚಿತ್ರವು 1000 ಪದಗಳಿಗೆ ಸಮಾನ, ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಎಂದು ಹೇಳುತ್ತಿದ್ದರು. ನೀವು ಯಾವ ರೀತಿ ಕಾರ್ಯನಿರ್ವಹಿಸುತ್ತೀರೋ ಅದೇ ರೀತಿ ನೀವು ಆಗುತ್ತೀರಿ. ಮಾರಾಟದ ವ್ಯವಹಾರದಲ್ಲಿ ಈ ಮಾನಸಿಕ ಚಲನಚಿತ್ರ ವಿಧಾನವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ನಾವು ನಮ್ಮ ಮನಸ್ಸಿನಲ್ಲಿ ನಮಗೆ ನಾವೇ ತೃಪ್ತಿಪಡಿಸಿಕೊಳ್ಳಬೇಕು. ನೀವು ಇಟ್ಟಿರುವ ಆಸ್ತಿಯ ಬೆಲೆ ಖರೀದಿದಾರರಿಗೆ ಅತ್ಯುತ್ತಮ ಬೆಲೆ ಎಂದು ಯೋಚಿಸಬೇಕು. ಇದನ್ನು ಮಾಡಿದ ನಂತರ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮತ್ತು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ. ಎಲ್ಲಾ ತೊಂದರೆಗಳನ್ನು ದೂರ ಮಾಡಿ ಮತ್ತು ನಿಮ್ಮನ್ನು ನಿದ್ರೆಯ ಸ್ಥಿತಿಗೆ ಸ್ಲೀಪಿ ಸ್ಟೇಟ್ ಕರೆತನ್ನಿ. ಈ ನಿದ್ರೆಯ ಸ್ಥಿತಿಯು ನಿಮ್ಮ ಎಲ್ಲಾ ಮಾನಸಿಕ ಮಿತಿಗಳನ್ನು ಕಡಿಮೆ ಮಾಡುತ್ತದೆ. ಈಗ ಆ ಆಸ್ತಿಯ ಚೆಕ್ ಅನ್ನು ದೃಶ್ಯೀಕರಿಸಿ. ಆ ಚೆಕ್ ನಿಮ್ಮ ಕೈಯಲ್ಲಿದೆ ಎಂದು ಭಾವಿಸಿ. ನಿಮ್ಮಲ್ಲಿ ಸಂತೋಷವನ್ನು ಅನುಭವಿಸಿ ಮತ್ತು ನಿಮಗೆ ಹಣ ಸಿಕ್ಕಿದೆ ಎಂದು ಭಾವಿಸಿ. ಈಗ ನೀವು ಚೆಕ್ಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿ, ಏಕೆಂದರೆ ಯಾರು ತಮ್ಮ ಜೀವನದಲ್ಲಿ ಕೃತಜ್ಞರಾಗಿರುತ್ತಾರೋ ಅವರಿಗೆ ಜೀವನದಲ್ಲಿ ಅದಕ್ಕಿಂತ ಹೆಚ್ಚು ಸಿಗುತ್ತದೆ, ಮತ್ತು ಯಾರು ಕೃತಜ್ಞರಾಗಿರುವುದಿಲ್ಲವೋ ಅವರ ಬಳಿ ಇರುವುದು ಕಸಿದುಕೊಳ್ಳಲ್ಪಡುತ್ತದೆ. ಈಗ ನೀವು ಧನ್ಯವಾದ ಹೇಳಿ ಅದನ್ನು ವಿಶ್ವಕ್ಕೆ ಬಿಡಿ. ನೀವು ರಾತ್ರಿಯಿಡೀ ದೃಶ್ಯೀಕರಿಸಿದ್ದ ವಿಷಯವು ನಿಮ್ಮ ಆಳಮನಸ್ಸಿನ ಭಾಗದಲ್ಲಿ ಪರಿಷ್ಕರಿಸಲ್ಪಡುತ್ತಾ ಇರುತ್ತದೆ. ಆಳಮನಸ್ಸಿನ ಪ್ರವೃತ್ತಿ ಜೀವನದ ಕಡೆಗೆ. ನಾವು ಬದುಕುವ ಜೀವನ ಕೇವಲ 10% ಮಾತ್ರ. ಉಳಿದ 90% ಜೀವನದ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ. ನಾವೇ ನಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಗೊಣಗುತ್ತಿರುತ್ತೇವೆ ಮತ್ತು ನಮ್ಮ ಗಮನ ಕೇವಲ ನಮ್ಮೊಳಗಿನ ಪ್ರಪಂಚದ ಮೇಲೆ ಮಾತ್ರ ಇರುತ್ತದೆ ಎಂದು ನಾವು ಅನೇಕ ಬಾರಿ ಅರಿತುಕೊಂಡಿದ್ದೇವೆ. ಹಾಗಾದರೆ ನೀವು ಹೊರಗಿನ ಪ್ರಪಂಚದ ಜೀವನವನ್ನು ಬದುಕಿದ್ದೀರಾ? ಬಹುಶಃ ಇಲ್ಲ, ಏಕೆಂದರೆ ನಾವು ನಮ್ಮ ಮನಸ್ಸಿನಲ್ಲಿಯೇ ಸಿಲುಕಿಕೊಂಡು ನನ್ನ ಜೀವನವೇ ಕೆಟ್ಟಿದೆ ಎಂದು ಹೇಳುತ್ತೇವೆ. ಆದರೆ ಅದು ನಿಜವಲ್ಲ. ನಿಮ್ಮ ಗಮನ ಒಳಗಿನ ಭಾವನೆಗಳ ಮೇಲೆ ಇರುವಾಗ ನೀವು ಆ ಭಾವನೆಗಳನ್ನು ಅನುಭವಿಸುತ್ತೀರಿ. ಆದರೆ ನಿಮ್ಮ ಗಮನ ಹೊರಗಿನ ಪ್ರಪಂಚದ ಮೇಲೆ ಇರುವಾಗ ನೀವು ಹೊರಗಿನ ಪ್ರಪಂಚದ ಸೌಂದರ್ಯವನ್ನು ನೋಡಲು ಸಾಧ್ಯವಾಗುತ್ತದೆ. ಒಬ್ಬ ಶ್ರೀಮಂತ ವ್ಯಕ್ತಿಯ ಉದಾಹರಣೆ ಇದೆ. ಅವರಿಗೆ ಟಿಬಿ, ಕ್ಷಯರೋಗ ಇತ್ತು. ಅವರು ಈ ರೋಗವನ್ನು ಕೇವಲ ಒಂದು ದೃಢೀಕರಣದೊಂದಿಗೆ ಗುಣಪಡಿಸಿಕೊಂಡರು. ಆ ದೃಢೀಕರಣ, ನಾನು ಪರಿಪೂರ್ಣ, ಶಕ್ತಿಶಾಲಿ, ಕಾಳಜಿಯುಳ್ಳ, ಸಂತೋಷದಾಯಕ ಮತ್ತು ನನ್ನಲ್ಲಿ ಸಂಪೂರ್ಣನಾಗಿದ್ದೇನೆ. ಈ ದೃಢೀಕರಣವು ಈ ವ್ಯಕ್ತಿಗೆ ಅತ್ಯಂತ ಶಕ್ತಿಯುತವಾಗಿ ಸಾಬೀತಾಯಿತು ಮತ್ತು ಅವರು ಸಂಪೂರ್ಣವಾಗಿ ಗುಣಮುಖರಾದರು. ನಿಮಗೆ ಬೇಕಾದ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ? ಜೀವನದಲ್ಲಿ ನಮಗೆ ಬೇಕಾದ್ದನ್ನು ನಾವು ಹೇಗೆ ಪಡೆಯಬಹುದು? ನೀವು ಒಂದು ಟ್ಯಾಕ್ಸಿಯಲ್ಲಿ ಕುಳಿತಿರಿ ಎಂದು ಊಹಿಸಿ. ನೀವು ಪದೇ ಪದೇ ಟ್ಯಾಕ್ಸಿ ಡ್ರೈವರ್ಗೆ ದಿಕ್ಕನ್ನು ಬದಲಾಯಿಸಲು ಹೇಳುತ್ತಿದ್ದೀರಿ. ನಿಮ್ಮ ಈ ನಿರ್ಧಾರದಿಂದ ಡ್ರೈವರ್ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದಾರೆ. ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತೀರಾ? ಬಹುಶಃ ಇಲ್ಲ, ಏಕೆಂದರೆ ನೀವು ಎಲ್ಲಿಗೆ ಹೋಗಬೇಕೆಂದು ನಿಮಗೆ ಸ್ಪಷ್ಟವಾಗಿಲ್ಲ. ಲೇಖಕರು ಹೇಳುವಂತೆ, ನಾವು ನಮ್ಮ ಇಚ್ಛಾಶಕ್ತಿಯನ್ನು ವಿಲ್ ಪವರ್ ಬಳಸಬಾರದು, ಬದಲಿಗೆ ನಮ್ಮ ಕಲ್ಪನೆಯನ್ನು ಇಮ್ಯಾಜಿನೇಷನ್ ಬಳಸಬೇಕು. ನೀವು ತಲುಪಲು ಬಯಸುವ ನಿಮ್ಮ ಗುರಿಯ ಅಂತ್ಯವನ್ನು ದೃಶ್ಯೀಕರಿಸಿ. ನೀವು ದೃಶ್ಯೀಕರಿಸಲು ಪ್ರಾರಂಭಿಸಿದ ತಕ್ಷಣ ನಿಮಗಾಗಿ ಎಲ್ಲಾ ಮಾರ್ಗಗಳು ತೆರೆಯಲು ಪ್ರಾರಂಭಿಸುತ್ತವೆ. ನಿಮಗೆ ಅನುಮಾನವಿದ್ದರೆ ನೀವು ಇದನ್ನು ಪ್ರಯತ್ನಿಸಿ ನೋಡಿ. ಆದರೆ ನೀವು ಏನು ಕಲ್ಪಿಸಿಕೊಳ್ಳುತ್ತಿದ್ದೀರಿ ಎಂಬುದನ್ನು ಪ್ರತಿದಿನ ಮುಂದುವರಿಸುವುದನ್ನು ನೆನಪಿನಲ್ಲಿಡಿ.
ಏಕೆಂದರೆ ಶಿಸ್ತಿನಿಂದ ನೀವು ನಿರಂತರವಾಗಿ ಕಾರ್ಯಗಳನ್ನು ಮಾಡುತ್ತೀರಿ. ಈ ಭೂಮಿಯ ಮೇಲೆ ಜನಿಸಿದ ಜನರು ಸಚೇತ ಮತ್ತು ಆಳಮನಸ್ಸು ಎರಡನ್ನೂ ಸರಿಯಾಗಿ ಬಳಸಲು ಕಲಿತರೆ ಅವರು ಏನನ್ನಾದರೂ ಸಾಧಿಸಬಹುದು ಎಂದು ಬೈಬಲ್ ಹೇಳುತ್ತದೆ. ಸಂಪತ್ತಿಗಾಗಿ ಆಳಮನಸ್ಸಿನ ಬಳಕೆ. ಶ್ರೀಮಂತರಾಗಲು ನಿಮ್ಮ ಆಳಮನಸ್ಸನ್ನು ಹೇಗೆ ಬಳಸಬೇಕು? ಕೇವಲ ನಾನು ಶ್ರೀಮಂತ, ನಾನು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಹೇಳುವುದರಿಂದ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ. ನೀವು ಈ ದೃಢೀಕರಣವನ್ನು ಹೇಳಿದಾಗ ನಿಮ್ಮ ಗಮನ ಶ್ರೀಮಂತರಾಗುವುದರ ಕಡೆಗೆ ಹೋಗುತ್ತದೆ ಮತ್ತು ನೀವು ಸಂಪತ್ತನ್ನು ಆಕರ್ಷಿಸಲು ಸಿದ್ಧರಾಗುತ್ತೀರಿ. ಈ ದೃಢೀಕರಣವು ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಸೃಷ್ಟಿಸುತ್ತದೆ. ಇದು ನಿಮಗೆ ಹೊಸ ವ್ಯಾಪಾರ ಯೋಜನೆಗಳು ಮತ್ತು ಹೊಸ ಕಲ್ಪನೆಗಳನ್ನು ನೀಡುತ್ತದೆ. ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಲ್ಲದು. ನಿಮ್ಮ ದೃಢೀಕರಣಗಳು ಏಕೆ ವಿಫಲವಾಗುತ್ತವೆ? ಜನರು ಅತ್ಯಂತ ಶ್ರೀಮಂತ ಎಂದು ಹೇಳಿದಾಗ ಅವರು ತಮಗೆ ತಾವೇ ಸುಳ್ಳು ಹೇಳುತ್ತಿದ್ದಾರೆಂದು ಅನಿಸುತ್ತದೆ ಎಂದು ಲೇಖಕರು ಹೇಳುತ್ತಾರೆ. ಹೀಗಾಗಲು ಕಾರಣವೇನೆಂದರೆ ನಿಮ್ಮ ಸಚೇತನ ಮತ್ತು ಆಳಮನಸ್ಸುಗಳ ನಡುವೆ ಒಂದು ದೊಡ್ಡ ಹೋರಾಟ ಪ್ರಾರಂಭವಾಗುತ್ತದೆ. ಆದ್ದರಿಂದ ನೀವು ಪ್ರತಿದಿನ ನಿಮಗೆ ನೀವೇ ಹೀಗೆ ಹೇಳಬೇಕು: ನಾನು ಪ್ರತಿದಿನ ನನ್ನ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡುತ್ತೇನೆ ಮತ್ತು ದಿನೇ ದಿನೇ ನಾನು ಶ್ರೀಮಂತನಾಗುತ್ತಿದ್ದೇನೆ. ನೀವು ಈ ದೃಢೀಕರಣವನ್ನು ಪುನರಾವರ್ತಿಸರೆ ನೀವು ನಿಮಗೆ ನೀವೇ ಸುಳ್ಳು ಹೇಳುತ್ತಿದ್ದೀರಿ ಎಂದು ನಿಮಗೆ ಖಂಡಿತ ಅನಿಸುವುದಿಲ್ಲ. ನೀವು ಸಂಪತ್ತು, ಯಶಸ್ಸು ಮತ್ತು ಸಕಾರಾತ್ಮಕ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ವಿಷಯಗಳು ಗುಣಾಕಾರವಾಗುತ್ತಾ ಬರುತ್ತವೆ. ನೀವು ಈ ಭೂಮಿಯ ಮೇಲೆ ಸಂತೋಷವಾಗಲು ಮತ್ತು ಎಲ್ಲಾ ಸೌಲಭ್ಯಗಳನ್ನು ಅನುಭವಿಸಲು ಜನ್ಮ ಪಡೆದಿದ್ದೀರಿ. ಹಣಕ್ಕಾಗಿ ಕೊಲೆಗಳು ಆಗುತ್ತವೆ. ಹಣವು ಎಲ್ಲಾ ಕಿಡುಕುಗಳ ಮೂಲ ಎಂದು ನಮ್ಮ ಪೋಷಕರು ನಮಗೆ ಹೇಳಿರುತ್ತಾರೆ. ಆದರೆ ಇದು ನಿಜವಲ್ಲ. ಹಣದಿಂದ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಮತ್ತು ಕೆಟ್ಟ ಕೆಲಸಗಳನ್ನು ಮಾಡಬಹುದು. ಅದನ್ನು ಜನರ ಒಳಿತಿಗಾಗಿ ಬಳಸುತ್ತೀರಾ ಅಥವಾ ಅಪರಾಧ ಮಾಡಲು ಬಳಸುತ್ತೀರಾ ಎಂಬುದು ನಿಮಗೆ ಬಿಟ್ಟ ವಿಷಯ. ನೀವು ಹಣವನ್ನು ಕೆಟ್ಟದಾಗಿ ಪರಿಗಣಿಸಬೇಡಿ. ಉದಾಹರಣೆಗೆ, ನಾವು ವಿದ್ಯುತ್ ಶಕ್ತಿಯನ್ನು ಬಳಸುತ್ತೇವೆ, ಹೌದು ಎನ್ನುತ್ತೀರಿ. ಒಬ್ಬ ಮಹಿಳೆ ವಿದ್ಯುತ್ನಿಂದ ಅಡುಗೆ ಮಾಡಿದರೆ ಆಕೆಗೆ ಒಳ್ಳೆಯದು. ಆದರೆ ಒಬ್ಬ ವ್ಯಕ್ತಿ ವಿದ್ಯುತ್ನಿಂದ ಇನ್ನೊಬ್ಬರಿಗೆ ಆಘಾತ ನೀಡಿಕೊಳ್ಳುತ್ತಾನೆ ಎಂದಾದರೆ ಆಗ ವಿದ್ಯುತ್ ಕೆಟ್ಟದ್ದಾಗಿದೆ? ಬಹುಶಃ ಇಲ್ಲ. ನಾವು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ನಿರ್ಧರಿಸುತ್ತದೆ. ವಿದ್ಯುತ್ ತಟಸ್ಥವಾಗಿರುತ್ತದೆ. ನಾವು ಅದನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಮಾಡುತ್ತೇವೆ. ಅದೇ ರೀತಿ ಹಣವನ್ನು ಸಹ ನಾವು ಒಳ್ಳೆಯದು ಅಥವಾ ಕೆಟ್ಟದ್ದು ಮಾಡುತ್ತೇವೆ. ಕೆಲವು ಜನರು ತಮ್ಮ ಆದಾಯದಲ್ಲಿ ಏಕೆ ಬೆಳವಣಿಗೆಯನ್ನು ತರಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಜನರು ತಮ್ಮನ್ನು ಕೇವಲ ಒಬ್ಬ ಉದ್ಯೋಗಿ ಎಂದು ಭಾವಿಸುತ್ತಾರೆ. ಅವರು ಹೊಸ ವಿಷಯಗಳಲ್ಲಿ ತಮ್ಮ ಹಣವನ್ನು ಹೂಡಿಕೆ ಮಾಡುವುದಿಲ್ಲ. ಆದ್ದರಿಂದ ಅವರ ಆದಾಯ ಸ್ಥಿರವಾಗಿರುತ್ತದೆ. ಇದರಿಂದಾಗಿ ಅವರಿಗೆ ನಿಜವಾದ ಸಂಪತ್ತು ಎಂದಿಗೂ ಸಿಗುವುದಿಲ್ಲ. ಯಶಸ್ಸಿಗಾಗಿ ಆಳಮನಸ್ಸಿನ ಸಹಭಾಗಿತ್ವ. ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುವುದು ನಿಮಗೆ ನಿಜವಾದ ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿದ ಜೀವನವನ್ನು ನೀಡುತ್ತದೆ. ನಾವು ಪ್ರತಿದಿನ ಉತ್ಸಾಹದಿಂದ ಎದ್ದೇಳಬೇಕು ಮತ್ತು ನಮ್ಮಲ್ಲಿ ಇರುವ ಎಲ್ಲದಕ್ಕೂ ಧನ್ಯವಾದ ಹೇಳಬೇಕು. ನಿಮಗೆ 2 ಕಣ್ಣುಗಳಿವೆ, 2 ಕಾಲುಗಳನ್ನು ದೇವರು ನಿಮಗೆ ನೀಡಿದ್ದಾನೆ. ಕೆಲವು ಜನರಿಗೆ ಅದೂ ಇರುವುದಿಲ್ಲ. ನೀವು ಎಷ್ಟು ಅದೃಷ್ಟವಂತರು ಎಂದು ಯೋಚಿಸಿ. ಜೀವನವನ್ನು ಪೂರ್ಣವಾಗಿ ಬದುಕಬೇಕು ಮತ್ತು ನೀವು ಇದನ್ನು ಆಳಮನಸ್ಸನ್ನು ಪಾಲುದಾರನನ್ನಾಗಿ ಮಾಡಿಕೊಂಡು ಮಾಡಬಹುದು. ಲೇಖಕರು ಯಶಸ್ವಿಯಾಗಲು 3 ಹಂತಗಳನ್ನು ಹೇಳಿದ್ದಾರೆ. 1ನೇ ಹಂತ: ನೀವು ಹೆಚ್ಚು ಪ್ರೀತಿಸುವ ಕೆಲಸವನ್ನು ಮಾಡಿ. ನೀವು ಯಾವುದೇ ಕೆಲಸವನ್ನು ಇಡೀ ಹೃದಯದಿಂದ ಮಾಡದ ಹೊರತು ಮತ್ತು ಅದನ್ನು ಇಷ್ಟಪಡದ ಹೊರತು ನೀವು ನಿಮ್ಮನ್ನು ಯಶಸ್ವಿ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಕೆಲಸವನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ನೀವು ಯಶಸ್ಸಿನ ಕಡೆಗೆ ಸಾಗುತ್ತಿದ್ದೀರಿ ಎಂದರ್ಥ. ಶ್ರೀಮಂತರಿಂದ ಶ್ರೀಮಂತರು ಅಥವಾ ಯಾವುದೇ ಯಶಸ್ವಿ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಪ್ರೀತಿಸುತ್ತಾರೆ. ಆ ಕೆಲಸಕ್ಕಾಗಿ ಅವರಿಗೆ ಹಣ ಸಿಗದಿದ್ದರೂ ಅವರು ಆ ಕೆಲಸವನ್ನು ಮಾಡುತ್ತಾರೆ. 2ನೇ ಹಂತ: ನೀವು ಒಂದು ಕ್ಷೇತ್ರದಲ್ಲಿ ಪರಿಣತಿ, ಮಾಸ್ಟರಿ ಪಡೆಯಬೇಕು. ಆ ಒಂದು ಕ್ಷೇತ್ರವು ಜನರ ಅಗತ್ಯಗಳನ್ನು ಪೂರೈಸುವಂತಿರಬೇಕು. ನೀವು ಒಂದು ಕ್ಷೇತ್ರದಲ್ಲಿ ಪರಿಣತರಾಗುವವರೆಗೆ ನೀವು ವಿಶೇಷವಾದ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. 3ನೇ ಹಂತ: ಈ ಹಂತ ಅತ್ಯಂತ ಮುಖ್ಯವಾದುದು. ನೀವು ಮಾಡುತ್ತಿರುವ ಕೆಲಸದಲ್ಲಿ ಕೇವಲ ನಿಮ್ಮ ಯಶಸ್ಸನ್ನು ಮಾತ್ರ ನೋಡಬೇಡಿ. ನೀವು ಸ್ವಾರ್ಥಿಯಾಗಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ನೀವು ಇತರ ಜನರನ್ನು ಸಹ ಯಶಸ್ವಿಗೊಳಿಸಬೇಕು. ಆಗ ಮಾತ್ರ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಯಶಸ್ಸು ಮಾನವೀಯತೆಗೆ ಒಂದು ದೊಡ್ಡ ಕೊಡುಗೆಯಾಗಿರಬೇಕು. ಟಾಡ್ನ ಕಥೆ ಮತ್ತು ಸ್ಮರಣಶಕ್ತಿ. ಲೇಖಕರು 16 ವರ್ಷದ ಟಾಡ್ ಎಂಬ ಹುಡುಗನ ಕಥೆಯನ್ನು ಹೇಳುತ್ತಾರೆ. ಅವನು ಯಾವುದೇ ಕೆಲಸ ಮಾಡಲು ಪ್ರಯತ್ನಿಸಿದರೂ ವಿಫಲನಾಗುತ್ತಿದ್ದ ಎಂದು ಲೇಖಕರ ಬಳಿ ಬಂದಿದ್ದ. ತಾನು ಮೂರ್ಖ ಎಂದು ಅವನಿಗೆ ಅನಿಸುತ್ತಿತ್ತು ಮತ್ತು ಶಾಲೆ ಬಿಡಬೇಕು ಎಂದು ಅವನು ಭಾವಿಸಿದ್ದ. ಆತನಲ್ಲಿ ತಪ್ಪಾಗಿದ್ದ ಒಂದು ವಿಷಯವನ್ನು ಲೇಖಕರು ಕಂಡುಕೊಂಡರು. ಅದು ಆತನ ಮನೋಭಾವ, ಆಟಿಟ್ಯೂಡ್. ಅವನು ತನ್ನನ್ನು ತಾನು ಕೀಳಾಗಿ ಕಾಣುತ್ತಿದ್ದ ಮತ್ತು ಉಳಿದವರೆಲ್ಲರೂ ತನಗಿಂತ ಹೆಚ್ಚು ಬುದ್ಧಿವಂತರು ಎಂದು ಭಾವಿಸುತ್ತಿದ್ದ. ಲೇಖಕರು ಆ ಹುಡುಗನಿಗೆ ಆಳಮನಸ್ಸನ್ನು ಹೇಗೆ ಬಳಸಿ ತನ್ನ ಅಧ್ಯಯನದಲ್ಲಿ ಉತ್ತಮವಾಗಬಹುದು ಎಂದು ಕಲಿಸಿದರು. ಲೇಖಕರು ಆ ಹುಡುಗನಿಗೆ ಒಂದು ದೃಢೀಕರಣವನ್ನು ಹೇಳಿದರು. ಅದನ್ನು ಅವನು ರಾತ್ರಿ ಮಲಗುವ ಮೊದಲು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪುನರಾವರ್ತಿಸಬೇಕು ಎಂದರು. ಆ ದೃಢೀಕರಣ ಹೇಗಿತ್ತು: ನನ್ನ ಆಳಮನಸ್ಸಿನಲ್ಲಿ ವಿಷ್ಟಶಕ್ತಿಗಳಿವೆ ಮತ್ತು ನನ್ನ ಆಳಮನಸ್ಸು ನನ್ನ ನೆನಪಿನ ಕೋಶವಾಗಿದೆ. ನಾನು ಓದುವ ಮತ್ತು ಕೇಳುವ ಎಲ್ಲವೂ ನನಗೆ ಚೆನ್ನಾಗಿ ನೆನಪಿರುತ್ತದೆ.
ನನ್ನಲ್ಲಿ ಪರಿಪೂರ್ಣವಾದ ನೆನಪಿನ ಶಕ್ತಿ ಇದೆ. ನಾನು ಬಯಸಿದರೆ ಅದನ್ನು ಬಳಸಬಹುದು. ನನ್ನ ಆಳಮನಸ್ಸಿನ ವಿಶಿಷ್ಟ ಶಕ್ತಿಯು ನನ್ನನ್ನು ಪರೀಕ್ಷೆಗಳಿಗೆ ಸಿದ್ಧಪಡಿಸುತ್ತಿದೆ. ನನ್ನ ಶಿಕ್ಷಕರು ನನ್ನನ್ನು ತುಂಬಾ ಇಷ್ಟಪಡುತ್ತಾರೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತಾರೆ. ಕೆಲವು ತಿಂಗಳುಗಳ ನಂತರ ಲೇಖಕರಿಗೆ ಆ ಹುಡುಗನಿಂದ ಇಮೇಲ್ ಬಂದಿತು. ಅದರಲ್ಲಿ ಧನ್ಯವಾದಗಳು ಡಾಕ್ಟರ್ ಜೋಸೆಫ್ ಮರ್ಫಿ. ನಾನು ಈಗ ನನ್ನ ಕ್ಲಾಸ್ನಲ್ಲಿ ಟಾಪ್ ಮಾಡುತ್ತೇನೆ ಮತ್ತು ಎಲ್ಲರೂ ನನ್ನನ್ನು ಬೆಂಬಲಿಸುತ್ತಾರೆ ಮತ್ತು ಚೆನ್ನಾಗಿ ಮಾತನಾಡುತ್ತಾರೆ ಎಂದು ಬರೆಯಲಾಗಿತ್ತು. ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಳಮನಸ್ಸಿನ ಬಳಕೆ. ವಿಜ್ಞಾನಿಗಳು ಆಳಮನಸ್ಸನ್ನು ಹೇಗೆ ಬಳಸುತ್ತಾರೆ? ಬೆಂಜೀನ್ನ ರಾಸಾಯನಿಕ ರಚನೆಯ ಬಗ್ಗೆ ನಾವು ರಸಾಯನಶಾಸ್ತ್ರದಲ್ಲಿ ಓದಿದ್ದೇವೆ. ಆದರೆ ಬೆಂಜೀನ್ ಅನ್ನು ಹೇಗೆ ಕಂಡುಹಿಡಿಯಲಾಯಿತು ಎಂದು ನಿಮಗೆ ಗೊತ್ತೇ? ಒಬ್ಬ ರಸಾಯನಶಾಸ್ತ್ರಜ್ಞ ಫ್ರೆಡ್ರಿಕ್ ಬಹಳ ಸಮಯದಿಂದ ಬೆಂಜೀನ್ನ ರಚನೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರಿಗೆ ಅದು ಅರ್ಥವಾಗುತ್ತಿರಲಿಲ್ಲ. ಅವರಿಗೆ ಆಳಮನಸ್ಸಿನ ಬಗ್ಗೆ ಉತ್ತಮ ಜ್ಞಾನವಿತ್ತು. ಆದ್ದರಿಂದ ಅವರು ತಮ್ಮ ಆಳಮನಸ್ಸಿಗೆ ಒಂದು ಸಂದೇಶವನ್ನು ಕಳುಹಿಸಲು ಪ್ರಾರಂಭಿಸಿದರು. ನನಗೆ ಬೆಂಜೀನ್ನ ರಾಸಾಯನಿಕ ರಚನೆ ಸಿಕ್ಕಿದೆ ಮತ್ತು ಎಲ್ಲಾ ರಸಾಯನಶಾಸ್ತ್ರಜ್ಞರು ನನಗೆ ಅಭಿನಂದಿಸುತ್ತಿದ್ದಾರೆ. ನಂತರ ಏನಾಯಿತು? ಅವರು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರಿಗೆ ಒಂದು ಸಂಕೇತ ಕಂಡಿತು. ಅದು ತನ್ನದೇ ಬಾಲವನ್ನು ತಿನ್ನುತ್ತಿರುವ ಹಾವಿನ ಚಿಹ್ನೆ. ಆಗ ಅವರಿಗೆ ನಾವು ರಾಸಾಯನಿಕ ಬಂಧದಲ್ಲಿಯೂ ಸಹ ಇಂತಹ ಚಕ್ರದ ಬಂಧವನ್ನು ಸೈಕ್ಲಿಕ್ ಬಾಂಡ್ ಮಾಡಿದರೆ ಬೆಂಜೀನ್ ರಿಂಗ್ ಆಗುತ್ತದೆ ಎಂದು ಅರ್ಥವಾಯಿತು. ಇದರ ನಂತರ ಬೆಂಜೀನ್ ರಿಂಗ್ ಕಂಡುಹಿಡಿಯಲಾಯಿತು. ಇದರಿಂದ ನೀವು ನಿಮ್ಮ ಆಳಮನಸ್ಸಿಗೆ ಆಲೋಚನೆಗಳು, ಯೋಜನೆಗಳು, ಆರೋಗ್ಯ, ಸಂಪತ್ತು ಮತ್ತು ಯಶಸ್ಸನ್ನು ನೀವು ಬಯಸಿದ್ದನ್ನೆಲ್ಲ ನೀಡಬಲ್ಲದು ಎಂಬುದನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿರಬೇಕು. ಆಳಮನಸ್ಸು ಮತ್ತು ನಿದ್ರೆಯ ಅದ್ಭುತಗಳು. ನಾವು ಒಂದು ದಿನದಲ್ಲಿ 8 ಗಂಟೆಗಳ ಕಾಲ ನಿದ್ರಿಸುತ್ತೇವೆ. ಇದು ನಮ್ಮ ಜೀವನದ 1/3 ಭಾಗಕ್ಕೆ ಸಮಾನ. ನಿದ್ರೆಯ ಸಮಯದಲ್ಲಿ ನಮ್ಮ ದೈಹಿಕ ದೇಹವು ವಿಶ್ರಾಂತಿ ಪಡೆಯುತ್ತದೆ. ಆದರೆ ನಮ್ಮ ಆಳಮನಸ್ಸು ಮತ್ತು ಅದರ ಗುರಿಪಡಿಸಿದ ಅಂಗಗಳು ರಾತ್ರಿಯಿಡೀ ಕೆಲಸ ಮಾಡುತ್ತಲೇ ಇರುತ್ತವೆ. ರಾತ್ರಿಯಲ್ಲಿ ನಮ್ಮ ಆಳಮನಸ್ಸು ಯಾವುದೇ ಕಾಯಿಲೆಯನ್ನು ಬಹಳ ಬೇಗನೆ ಗುಣಪಡಿಸಬಹುದು, ಏಕೆಂದರೆ ಆ ಸಮಯದಲ್ಲಿ ನಮ್ಮ ಸಚೇತನ ಮನಸ್ಸು ಯಾವುದೇ ಅಡ್ಡಿಪಡಿಸುವುದಿಲ್ಲ. ಬೆಳಗಿನಿಂದ ರಾತ್ರಿಯವರೆಗೆ ನಿಮ್ಮ ಸಚೇತನ ಮನಸ್ಸು ದೈನಂದಿನ ಕೆಲಸದಲ್ಲಿ ನಿರತವಾಗಿರುತ್ತದೆ. ಒಂದು ಸಮೀಕ್ಷೆಯ ಪ್ರಕಾರ ನಾವು ಒಂದು ದಿನದಲ್ಲಿ 60,000 ವಿಭಿನ್ನ ಆಲೋಚನೆಗಳನ್ನು ಯೋಚಿಸುತ್ತೇವೆ ಮತ್ತು ಇದು ಬಹಳಷ್ಟು ಭಾವನೆಗಳನ್ನು ಹುಟ್ಟುಹಾಕುತ್ತದೆ. ನೀವು ಪ್ರಾರ್ಥನೆ ಮಾಡಿದಾಗ ನೀವು ಒಂದು ದೊಡ್ಡ ಬುದ್ಧಿವಂತಿಕೆಗೆ ಸಂಪರ್ಕ ಸಾಧಿಸುತ್ತೀರಿ ಮತ್ತು ನೀವು ನಿದ್ರಿಸುವಾಗಲೂ ಇದನ್ನೇ ಮಾಡುತ್ತೀರಿ. ಆದ್ದರಿಂದ ಪ್ರಾರ್ಥನೆಯು ಒಂದು ರೀತಿಯ ನಿದ್ರೆಯಂತೆ. ಅದು ನಿಮ್ಮ ಜೀವನಕ್ಕೆ ಬಹಳ ಒಳ್ಳೆಯದು. ನಮ್ಮ ದಿನನಿತ್ಯದ ಅಭ್ಯಾಸದ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತಿವೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಆದ್ದರಿಂದ ನಾವು ಸಕಾರಾತ್ಮಕ ವಿಷಯಗಳನ್ನು ಕೇಳಬೇಕು ಮತ್ತು ಸಕಾರಾತ್ಮಕ ಉಲ್ಲೇಖಗಳನ್ನು ಓದಬೇಕು. ಈ ಅಭ್ಯಾಸದ ಆಲೋಚನೆಗಳ ನರಮಂಡಲದ ಮಾದರಿಗಳು ನಿಮ್ಮ ಆಳಮನಸ್ಸಿನಲ್ಲಿ ತಯಾರಾಗಲು ಪ್ರಾರಂಭಿಸುತ್ತವೆ ಮತ್ತು ನೀವು ಯಶಸ್ಸಿನ ಏಣಿಯನ್ನು ಏರಲು ಪ್ರಾರಂಭಿಸುತ್ತೀರಿ. ಪ್ರೀತಿ ಮತ್ತು ಸಂಬಂಧಗಳು. ಆಳಮನಸ್ಸಿನ ಶಕ್ತಿಯಿಂದ ನಾವು ನಮ್ಮ ಜೀವನದಲ್ಲಿ ಪರಿಪೂರ್ಣ ಜೀವನ ಸಂಗಾತಿಯನ್ನು ಸಹ ಆಕರ್ಷಿಸಬಹುದು. ನಾವು ತಪ್ಪು ವ್ಯಕ್ತಿಯೊಂದಿಗೆ ಮದುವೆಯಾದರೆ ಅದು ನಮ್ಮ ಜೀವನದ ದೊಡ್ಡ ತಪ್ಪುಗಳಲ್ಲಿ ಒಂದಾಗಬಹುದು. ನಿಮ್ಮ ಜೀವನದಲ್ಲಿ ಪ್ರೀತಿ ಇರಬೇಕೆಂದು ನೀವು ಬಯಸುತ್ತೀರಾ? ನಿಮ್ಮ ಜೀವನ ಸಂಗಾತಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನೀವಿಬ್ಬರು ಸೇರಿ ಅವುಗಳನ್ನು ಪರಿಹರಿಸಬೇಕು ಎಂದು ನೀವು ಬಯಸುತ್ತೀರಾ? ಇಂದಿನ ದಿನಗಳಲ್ಲಿ ಬ್ರೇಕಪ್ ಮತ್ತು ಪ್ಯಾಚಪ್ ಮಾಡುವುದು ನಾವು ಪ್ರತಿದಿನ ಬಟ್ಟೆಗಳನ್ನು ಧರಿಸಿ ಮತ್ತು ಎಸೆದಂತೆ ಆಗಿದೆ. ನಿಮಗೆ ನಿಖರವಾಗಿ ಹೇಗಿರುವ ಪಾಲುದಾರ ಬೇಕು ಎಂಬುದು ಮೊದಲು ನಿಮಗೆ ಸ್ಪಷ್ಟವಾಗಿರಬೇಕು. ಅವರಲ್ಲಿ ಯಾವ ಗುಣಗಳು ಇರಬೇಕು? ಆಗ ಮಾತ್ರ ನೀವು ನಿಮ್ಮ ಕನಸಿನ ಪಾಲುದಾರರನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ. ಈ ಸ್ಪಷ್ಟತೆ ಸಿಕ್ಕ ತಕ್ಷಣ ನಿಮ್ಮ ಆಳಮನಸ್ಸಿನ ಶಕ್ತಿಯನ್ನು ಬಳಸಿ. ಸಂತೋಷ ಮತ್ತು ಆಳಮನಸ್ಸು. ನಮ್ಮ ಆಳಮನಸ್ಸಿನ ಸಹಾಯದಿಂದ ನಾವು ನಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರಬಹುದು. ನಾವು ಆರಂಭದಲ್ಲಿ ಒಳಗಿನ ಪ್ರಪಂಚ ಮತ್ತು ಹೊರಗಿನ ಪ್ರಪಂಚದ ಬಗ್ಗೆ ಚರ್ಚಿಸಿದ್ದೆವು. ನಿಮ್ಮ ಗಮನ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಲೋಚನೆಗಳ ಮೇಲೆ ಇರುವವರೆಗೆ ನಿಮ್ಮ ಮೆದುಳಿನಲ್ಲಿ ಏನು ನಡೆಯುತ್ತಿದೆಯೋ ಅದನ್ನೇ ನೀವು ಅನುಭವಿಸುತ್ತೀರಿ. ಉದಾಹರಣೆಗೆ, ನಿಮ್ಮ ಮುಖ ಸುಂದರವಾಗಿಲ್ಲ ಎಂದು ನೀವು ಯೋಚಿಸಿದ್ದರೆ ಮತ್ತು ಇದನ್ನೇ ಯೋಚಿಸಿ ನೀವು ತುಂಬಾ ಕೆಟ್ಟದ್ದನ್ನು ಅನುಭವಿಸಿದರೆ ಆಗ ನಿಮ್ಮ ಜೀವನವು ಹದಗೆಡುತ್ತದೆ. ನಿಮ್ಮ ಗಮನ ಒಳ್ಳೆಯ ವಿಷಯಗಳ ಮೇಲೆ ಇದ್ದಾಗ ನೀವು ಸಂತೋಷವಾಗಿರುತ್ತೀರಿ. ನಿಮ್ಮ ಗಮನ ನಿಮಗೆ ದುಃಖ ನೀಡುವ ವಿಷಯಗಳ ಮೇಲೆ ಇದ್ದಾಗ ನೀವು ಕೆಟ್ಟದ್ದನ್ನು ಅನುಭವಿಸುತ್ತೀರಿ. ಸಮರಸದ ಮಾನವ ಸಂಬಂಧಗಳು. ನಿಮ್ಮ ಆಳಮನಸ್ಸು ಬಹಳ ಸಂವೇದನಾಶೀಲವಾಗಿದೆ ಮತ್ತು ಆದ್ದರಿಂದ ನಕಾರಾತ್ಮಕ ಮಾತುಗಳು ನಿಮ್ಮ ಸಂಬಂಧಗಳಲ್ಲಿ ಕಹಿಯನ್ನು ತುಂಬಬಹುದು. ನಿಮ್ಮ ಆಳಮನಸ್ಸಿನ ಸಹಾಯದಿಂದ ನೀವು ನಿಮ್ಮ ಸಂಬಂಧವನ್ನು ಉತ್ತಮಗೊಳಿಸಬಹುದು. ಜನರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸಬೇಕೆಂದು ನಿಮಗೆ ಅನಿಸಿದರೆ ನೀವು ಸಹ ನಿಮ್ಮ ಬಗ್ಗೆ ಹೇಗೆ ಯೋಚಿಸುತ್ತೀರೋ ಅದೇ ರೀತಿ ಜನರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿ. ಜನರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಭವಿಸಬೇಕೆಂದು ನೀವು ಬಯಸಿದರೆ ಅದೇ ರೀತಿಯಲ್ಲಿ ನೀವು ಅವರಿಗೆ ನಡೆದುಕೊಳ್ಳಲು ಪ್ರಾರಂಭಿಸಿ. ನಿಮಗೆ ಗೌರವ ಸಿಗಬೇಕೆಂದು ನೀವು ಬಯಸಿದರೆ ಮೊದಲು ನೀವು ಜನರಿಗೆ ಗೌರವ ನೀಡಿ. ಆಗ ಮಾತ್ರ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಜನರು ನಿಮ್ಮೊಂದಿಗೆ ಚೆನ್ನಾಗಿ ವರ್ತಿಸಬೇಕೆಂದು ನೀವು ಬಯಸಿದರೆ ನೀವು ಸಹ ಅವರೊಂದಿಗೆ ಅದೇ ರೀತಿ ವರ್ತಿಸಿ. ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ ಎದ್ದು ಪತ್ರಿಕೆ ಓದುತ್ತಿದ್ದ ಮತ್ತು ಆತನ ಕಣ್ಣುಗಳು ಪ್ರತಿದಿನ ನಕಾರಾತ್ಮಕ ಮುಖ್ಯಾಂಶಗಳ ಮೇಲೆ ಬೀಳುತ್ತಿದ್ದವು. ಅವನು ಬೆಳಿಗ್ಗೆಯೇ ಕೆಟ್ಟದ್ದನ್ನು ಅನುಭವಿಸಲು ಪ್ರಾರಂಭಿಸುತ್ತಿದ್ದ. ಕೆಲವು ದಿನಗಳ ನಂತರ ಆತನ ಆರೋಗ್ಯ ಹದಗೆಟ್ಟಿತು ಮತ್ತು ಇದು ನಿಮ್ಮ ನಕಾರಾತ್ಮಕ ಆಲೋಚನೆಯ ಪರಿಣಾಮ ಎಂದು ವೈದ್ಯರು ಹೇಳಿದರು.
ಆದ್ದರಿಂದ ನಾವು ಎಂದಿಗೂ ನಕಾರಾತ್ಮಕ ಸುದ್ದಿ ಅಥವಾ ಮಾತುಗಳನ್ನು ಓದಬಾರದು. ಮನೋವಿಶ್ಲೇಷಣೆಯ ಸಂಸ್ಥಾಪಕ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳಿರುವಂತೆ, ನಿಮ್ಮಲ್ಲಿ ಪ್ರೀತಿಸುವ ಸಾಮರ್ಥ್ಯ ಇರುವವರೆಗೆ ನೀವು ಅನಾರೋಗ್ಯದಿಂದ ಮತ್ತು ಸಾವಿನಿಂದ ದೂರವಿರುತ್ತೀರಿ. ಪ್ರೀತಿ ಎಂದರೆ ಪರಸ್ಪರ ಚೆನ್ನಾಗಿ ಅರ್ಥಮಾಡಿಕೊಳ್ಳುವುದು, ಒಬ್ಬರನ್ನೊಬ್ಬರು ನಂಬುವುದು ಮತ್ತು ಗೌರವಿಸುವುದು. ನೀವು ಎಷ್ಟು ಪ್ರೀತಿಯನ್ನು ಹಂಚುತ್ತೀರೋ ಅದಕ್ಕಿಂತ ಹೆಚ್ಚು ನಿಮಗೆ ಮರಳಿ ಸಿಗುತ್ತದೆ. ಕರ್ಮದ ನಿಯಮವು ಇದನ್ನೇ ಹೇಳುತ್ತದೆ. ನೀವು ಹೊರಗಿನ ಪ್ರಪಂಚದಲ್ಲಿ ಏನನ್ನು ನೀಡುತ್ತೀರೋ ಅದೇ ರೀತಿಯಲ್ಲಿ ನಿಮಗೆ ಸಹ ಆಗುತ್ತದೆ. ಕ್ಷಮೆಯ ಶಕ್ತಿ. ನಮಗೆ ಜನರನ್ನು ಕ್ಷಮಿಸಲು ಕಲಿಯಬೇಕು. ನಿಮ್ಮ ಜೀವನವನ್ನು ಸುಖ ಶಾಂತಿಯಿಂದ ಬದುಕಬೇಕಾದರೆ ನಿಮ್ಮ ದ್ವೇಷಿಗಳನ್ನು ಕ್ಷಮಿಸಲು ಕಲಿಯಬೇಕು. ಏಕೆಂದರೆ ನೀವು ಯಾರನ್ನಾದರೂ ಕ್ಷಮಿಸಿದಾಗ ನಿಮ್ಮ ನಕಾರಾತ್ಮಕ ಭಾವನೆಗಳು ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತವೆ ಮತ್ತು ನಿಮಗೆ ಶಾಂತಿಯ ಅನುಭವವಾಗುತ್ತದೆ. ಒಬ್ಬ ವ್ಯಕ್ತಿ, ಜಾನ್, ಪ್ರತಿದಿನ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. ಜನರು ತನ್ನೊಂದಿಗೆ ಇರಲು ಇಷ್ಟಪಡುವುದಿಲ್ಲ ಎಂದು ಅವನು ಯೋಚಿಸುತ್ತಿದ್ದ. ಒಮ್ಮೆ ಆತನ ಕಂಪಲ್ಲಿ ಯಾರೋ ಆಕಸ್ಮಿಕವಾಗಿ ಆತನಿಗೆ ತಳ್ಳಿದರು ಮತ್ತು ಇನ್ನೊಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಜಾನ್ ಮೇಲೆ ಕಾಫಿ ಚೆಲ್ಲಿದ. ಅಂದಿನಿಂದ ಜಾನ್ ತನ್ನ ಮನಸ್ಸಿನಲ್ಲಿ ಇತರರ ನಕಾರಾತ್ಮಕ ಚಿತ್ರಣವನ್ನು ಸೃಷ್ಟಿಸಲು ಪ್ರಾರಂಭಿಸಿದ. ಆತನ ಈ ಆಲೋಚನೆಯು ಅವನ ಆರೋಗ್ಯವನ್ನು ಹಾಳು ಮಾಡುತ್ತಿರು. ಆತ ಒಳಗೊಳಗೆ ಕೆಟ್ಟದ್ದನ್ನು ಅನುಭವಿಸಿ ದುಃಖಿತನಾಗುತ್ತಿದ್ದ. ಅವನ ಸಹೋದ್ಯೋಗಿಗಳು ಅವನೊಂದಿಗೆ ಮಾತನಾಡದಿರಲು ಕಾರಣ ಅವನ ಆಲೋಚನೆಯೇ ಆಗಿತ್ತು. ಒಂದು ವೇಳೆ ಅವನು ಪರವಾಗಿಲ್ಲ, ಇದು ಆಕಸ್ಮಿಕವಾಗಿ ಆಗಿರುತ್ತದೆ, ಆ ವ್ಯಕ್ತಿ ಗಮನಿಸಿರಲಿಕ್ಕಿಲ್ಲ, ಹಾಗಾಗಿ ಕಾಫಿ ತರಬಹುದು ಎಂದು ಯೋಚಿಸಿದ್ದರೆ ಜನರನ್ನು ಕ್ಷಮಿಸುವುದು ನಿಮಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ. ಯಾವುದೇ ಅನಾರೋಗ್ಯದ ವ್ಯಕ್ತಿಗೆ ಜನರನ್ನು ಕ್ಷಮಿಸುವುದು ಔಷಧಿಯಂತೆ ಕೆಲಸ ಮಾಡುತ್ತದೆ. ನೀವು ಯಾರನ್ನು ಕ್ಷಮಿಸಬೇಕು ಎಂದು ಯೋಚಿಸಬಹುದು. ಲೇಖಕರು ಹೇಳುವಂತೆ, ಮೊದಲು ನಿಮ್ಮನ್ನು ನೀವೇ ಕ್ಷಮಿಸಿಕೊಳ್ಳಿ. ನಾವು ನಮ್ಮ ಮನಸ್ಸಿನಲ್ಲಿ ನಮ್ಮದೇ ನಕಾರಾತ್ಮಕ ಚಿತ್ರಣವನ್ನು ಸೃಷ್ಟಿಸುತ್ತೇವೆ ಮತ್ತು ಆ ನಕಾರಾತ್ಮಕ ಚಿತ್ರಣದಿಂದ ನಾವು ಕೆಟ್ಟದ್ದನ್ನು ಅನುಭವಿಸುತ್ತೇವೆ. ನೀವು ಜನರನ್ನು ಕ್ಷಮಿಸಲು ದೃಢೀಕರಣಗಳನ್ನು ಬಳಸಬಹುದು. ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ನಂತರ ಹೇಳಿ, ನಾನು ಶಾಂತ ಮನಸ್ಸಿನಿಂದ ಮತ್ತು ಉತ್ತಮ ಮನಸ್ಸಿನಿಂದ ಎಲ್ಲರನ್ನೂ ಕ್ಷಮಿಸುತ್ತೇನೆ ಮತ್ತು ಮುಂದಿನ ಬಾರಿ ನಾನು ಯಾರೊಂದಿಗೆ ಚೆನ್ನಾಗಿ ವರ್ತಿಸುತ್ತೇನೆಯೋ ಅವರು ಸಹ ನನ್ನೊಂದಿಗೆ ಚೆನ್ನಾಗಿ ವರ್ತಿಸುತ್ತಾರೆ. ನಾನು ಈಗ ಚೆನ್ನಾಗಿ ಅನುಭವಿಸುತ್ತಿದ್ದೇನೆ. ಈ ದೃಢೀಕರಣವನ್ನು ಹೇಳಿದ ತಕ್ಷಣ ನೀವು ಉತ್ತಮ ಅನುಭವವನ್ನು ಪಡೆಯುತ್ತೀರಿ ಮತ್ತು ನಿಮಗೆ ಶಾಂತಿ ಸಿಗುತ್ತದೆ. ಮಾನಸಿಕ ಮಿತಿಗಳನ್ನು ತೆಗೆದುಹಾಕುವುದು. ನಮ್ಮ ಆಳಮನಸ್ಸು ನಮ್ಮ ಮಾನಸಿಕ ಮಿತಿಗಳನ್ನು, ಮೆಂಟಲ್ ಬ್ಲಾಕ್ಸ್ ಹೇಗೆ ತೆಗೆದುಹಾಕುತ್ತದೆ? ನಾವು ಹೊಸ ಅಭ್ಯಾಸಗಳನ್ನು ರೂಪಿಸಲು ಮತ್ತು ಹಳೆಯ ಅಭ್ಯಾಸಗಳನ್ನು ಬಿಡಲು ಕಲಿತರೆ ನಾವು ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಬಹುದು. ಅಭ್ಯಾಸವು ಹೇಗೆ ರೂಪುಗೊಳ್ಳುತ್ತದೆ ಮತ್ತು ಅದನ್ನು ನಾವು ಹೇಗೆ ಮುರಿಯಬಹುದು ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಕೆಟ್ಟ ಅಭ್ಯಾಸವನ್ನು ಬಿಡಬೇಕಿದ್ದರೆ ನೀವು ಈ ಸೂತ್ರವನ್ನು ಬಳಸಬಹುದು. ಕ್ಯೂ, ರೂಟೀನ್, ರಿವಾರ್ಡ್. ರೂಟೀನ್, ರಿವಾರ್ಡ್. ಕ್ಯೂ ಸಂಕೇತ ಎಂದರೆ ಯಾವುದೇ ಅಭ್ಯಾಸದ ಪ್ರಚೋದಕ, ಟ್ರಿಗರ್. ಈ ಪ್ರಚೋದಕದಿಂದ ನೀವು ಅಭ್ಯಾಸವಾದ ಕೆಲಸವನ್ನು ಮಾಡುತ್ತೀರಿ. ಉದಾಹರಣೆಗೆ, ಧೂಮಪಾನ ಮಾಡುವ ಒಬ್ಬ ವ್ಯಕ್ತಿ ಸಿಗರೆಟ್ ಸೇದಬೇಕು ಎಂದು ಮೊದಲು ಪ್ರಚೋದಕವನ್ನು ಪಡೆಯುತ್ತಾನೆ. ಪ್ರಚೋದಕವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಥವಾ ನೀವು ಒಂಟಿಯಾಗಿರುವಾಗ ಅಥವಾ ಸ್ನೇಹಿತರೊಂದಿಗೆ ಇರುವಾಗ ಸಿಗುತ್ತದೆ. ರೂಟೀನ್, ದಿನಚರಿ ಎಂದರೆ ಪ್ರಚೋದಕ ಸಿಕ್ಕ ತಕ್ಷಣ ಆ ವ್ಯಕ್ತಿ ಸಿಗರೆಟ್ ಸೇದುವುದು ಮತ್ತು ನಂತರ ಬರುವುದು ರಿವಾರ್ಡ್, ಪ್ರತಿಫಲ. ಪ್ರತಿಫಲವೆಂದರೆ ಸಿಗರೆಟ್ ಸೇದಿದ ನಂತರ ಆ ವ್ಯಕ್ತಿಗೆ ಸಿಗುವ ನಿಕೋಟಿನ್ನ ಡೋಸ್. ಇದು ಆತನಿಗೆ ಸಮಾಧಾನ ನೀಡುತ್ತದೆ ಮತ್ತು ಸ್ವಲ್ಪ ಸಮಯದವರೆಗೆ ಒಳ್ಳೆಯದನ್ನು ಅನುಭವಿಸುವಂತೆ ಮಾಡುತ್ತದೆ. ನಾವು ಈ ಸಂಪೂರ್ಣ ಪರಿಸ್ಥಿತಿಯಿಂದ ದೂರವಿರಬೇಕು ಮತ್ತು ಮನಸ್ಸನ್ನು ಬೇರೆಡೆಗೆ ತಿರುಗಿಸಬೇಕು. ಭಯವನ್ನು ನಿವಾರಿಸುವುದು. ಆಳಮನಸ್ಸಿನ ಸಹಾಯದಿಂದ ನಾವು ಯಾವುದೇ ಭಯವನ್ನು ಹೇಗೆ ದೂರ ಮಾಡಬಹುದು? ನಮಗೆ ಅನೇಕ ಬಾರಿ ಯಾವುದೋ ಒಂದು ವಿಷಯದ ಭಯ ಇರುತ್ತದೆ. ಕೆಲವರಿಗೆ ಸಾಯುವ ಭಯ, ಕೆಲವರಿಗೆ ತಮ್ಮ ಸಂಗಾತಿ ತಮ್ಮನ್ನು ಬಿಟ್ಟು ಹೋಗುವ ಭಯ ಇರುತ್ತದೆ. ಒಂದು ಸರಳ ಉದಾಹರಣೆಯೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಒಮ್ಮೆ ಒಬ್ಬ ಚಿಕ್ಕ ಮಗು ಸ್ವಿಮ್ಮಿಂಗ್ ಪೂಲ್ನ ಬಳಿ ಆಳುತ್ತಿತ್ತು ಮತ್ತು ಆಕಸ್ಮಿಕವಾಗಿ ಪೂಲ್ಗೆ ಬಿದ್ದಿತು. ಅಂದಿನಿಂದ ಆ ಮಗು ನೀರಿಗೆ ಬಹಳ ಹೆದರುತ್ತಿತ್ತು. ಆಗ ಆ ಮಗುವಿನ ತಾಯಿ ಅದನ್ನು ಲೇಖಕರ ಬಳಿಗೆ ಕರೆತಂದರು. ಅವರು ಮಗುವಿಗೆ ಹೇಳಿದರು, ಮಗು, ನೀನು ನಿನ್ನ ಮನಸ್ಸನ್ನು ಶಾಂತಗೊಳಿಸಿ 1 ನಿಮಿಷ ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಂಡು ನೀನು ಈಜುತ್ತಿದ್ದೀಯಾ ಎಂದು ಕಲ್ಪಿಸಿಕೊಳ್ಳಿ. ಕಲ್ಪನೆ ಮಾಡುವಾಗ ಆ ಮಗು ಸ್ವಲ್ಪ ಹೆದರುತ್ತಿತ್ತು. ಆದರೆ 2-3 ಬಾರಿ ಮಾಡಿದ ನಂತರ ಆ ಮಗು ಆರಾಮವಾಗಿ ಅನುಭವಿಸಲು ಪ್ರಾರಂಭಿಸಿತು. ನಂತರ ಆ ಮಗು ಈ ನೀರು ತುಂಬಾ ತಂಪಾಗಿದೆ ಮತ್ತು ನನ್ನ ದೇಹ ನೀರಿನಲ್ಲಿ ತುಂಬಾ ಹಗುರವಾಗಿದೆ ಎಂದು ಅನುಭವಿಸಿತು. ಈ ರೀತಿಯಾಗಿ ಕೇವಲ 2 ತಿಂಗಳುಗಳಲ್ಲಿ ಆ ಮಗುವಿನ ಭಯ ಹೊರಟು ಹೋಯಿತು ಮತ್ತು ಅದು ಈಜಲು ಕಲಿತುಕೊಂಡಿತು. ಈ ರೀತಿಯಾಗಿ ನೀವು ಸಹ ಯಾವುದೇ ಭಯವನ್ನು ದೂರ ಮಾಡಬಹುದು. ಯಾವಾಗಲೂ ಚೈತನ್ಯದಿಂದ ಇರುವುದು. ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂಪೂರ್ಣ ಚೈತನ್ಯದಿಂದ ಹೇಗೆ ಇರಬಹುದು? ಸಮಯ ಕಳೆದಂತೆ ನಮ್ಮ ದೇಹವು ವಯಸ್ಸಾಗುತ್ತದೆ, ಆದರೆ ನಿಮ್ಮ ಆತ್ಮವು ವಯಸ್ಸಾಗುವುದಿಲ್ಲ ಮತ್ತು ನಿಮ್ಮ ಆತ್ಮವೇ ನಿಮ್ಮ ಆಳಮನಸ್ಸು. ಆದ್ದರಿಂದ ನೀವು ಪ್ರತಿದಿನ ಈ ದೃಢೀಕರಣವನ್ನು ಪುನರಾವರ್ತಿಸಬಹುದು. ನಾನು ದಿನೇ ದಿನೇ ಚಿಕ್ಕವನಾಗುತ್ತಿದ್ದೇನೆ ಮತ್ತು ನನ್ನ ದೇಹದಲ್ಲಿ ಹೆಚ್ಚು ಚುರುಕುತನ ಬರುತ್ತಿದೆ. ಈ ದೃಢೀಕರಣವನ್ನು ದಿನದಲ್ಲಿ ಹಲವು ಬಾರಿ ಪುನರಾವರ್ತಿಸಿ ಮತ್ತು ನಿಮ್ಮ ಆಳಮನಸ್ಸಿನ ಮಾಯೆ ನಿಮ್ಮನ್ನು ಮತ್ತಷ್ಟು ಯುವಕರನ್ನಾಗಿ ಮಾಡುತ್ತದೆ. ಆರೋಗ್ಯದ ಬಗ್ಗೆ ಆಳಮನಸ್ಸಿನ ನಿರ್ಧಾರ.
ನಮ್ಮ ದೇಹವನ್ನು ಒಂದು ಮನೆಯಂತೆ ನೋಡಬೇಕು, ಅದು ಸುಂದರವಾಗಿರಬೇಕು ಮತ್ತು ಉತ್ತಮವಾಗಿರಬೇಕು. ನಾವು ಸಾಮಾನ್ಯವಾಗಿ ನಮ್ಮ ದೇಹವನ್ನು ನೋಡಿದಾಗ ಮುಖ ಮತ್ತು ಕೂದಲಿನ ಆಚೆಗೆ ನೋಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಆಳಮನಸ್ಸು ಒಂದು ಕೊಳದಂತೆ, ಪಾಂಡ್. ಪ್ರತಿ ಸಕಾರಾತ್ಮಕ ಆಲೋಚನೆಯು ಅದರಲ್ಲಿ ಕೆಂಪು ನೀರಿನ ಹನಿಯನ್ನು ಸೇರಿಸುತ್ತದೆ ಮತ್ತು ಪ್ರತಿ ನಕಾರಾತ್ಮಕ ಆಲೋಚನೆಯು ನೀಲಿ ಹನಿಯನ್ನು ಸೇರಿಸುತ್ತದೆ. ಹೀಗಾಗಿ ನಮ್ಮ ಕೊಳವು ನೀಲಿಯಾಗುತ್ತದೆಯೇ ಅಥವಾ ಕೆಂಪು ಆಗುತ್ತದೆಯೇ ಎಂಬುದು ನಮ್ಮ ಆಲೋಚನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ನೀಲಿ ಅಥವಾ ಕೆಂಪು ಹನಿಗಳು ನಂತರ ಆಳಮನಸ್ಸಿನಿಂದ ನಮ್ಮ ದೇಹದಿಂದ ಹೀರಲ್ಪಡುತ್ತವೆ ಮತ್ತು ನಾವು ನೀಲಿ ಅಥವಾ ಕೆಂಪು ಆಗುತ್ತೇವೆ. ನೀಲಿ ಜನರು ಆರೋಗ್ಯವಂತರೂ ಆಗಿರುವುದಿಲ್ಲ ಮತ್ತು ಕೆಂಪು ಜನರು ಆರೋಗ್ಯವಂತರೂ ಆಗಿರುತ್ತಾರೆ ಎಂದು ಒಂದು ಉದಾಹರಣೆಯಿಂದ ವಿವರಿಸಬಹುದು. ನಾವು ನಮ್ಮ ಅಭ್ಯಾಸಗಳಿಗೆ ಬದ್ಧರಾಗಿರುತ್ತೇವೆ. ನಮ್ಮ ಅಭ್ಯಾಸಗಳ ಸಂಪೂರ್ಣ ಫಲಿತಾಂಶ ನಮ್ಮ ದೇಹದಲ್ಲಿ ಗೋಚರಿಸುತ್ತದೆ. ಆರೋಗ್ಯ ಮತ್ತು ಸಂತೋಷವನ್ನು ಆರಿಸಿಕೊಳ್ಳುವ ಶಕ್ತಿ. ಆರೋಗ್ಯ ಮತ್ತು ಸಂತೋಷವನ್ನು ಆರಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಈ ಆಯ್ಕೆ ಎಲ್ಲಿ ಆಗುತ್ತದೆ? ದಿ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಪುಸ್ತಕವು ಈ ಆಯ್ಕೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ, ಅಂದರೆ ಆಳಮನಸ್ಸಿನಲ್ಲಿ ಮಾಡುತ್ತೇವೆ ಎಂದು ಹೇಳುತ್ತದೆ. ಅಂದರೆ ನೀವು ಆರೋಗ್ಯವಾಗಿರುತ್ತೀರೋ ಇಲ್ಲವೋ ಎಂಬ ಆಯ್ಕೆಯನ್ನು ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಮಾಡಿರುತ್ತೀರಿ. ನಿಮ್ಮ ಆಳಮನಸ್ಸು ಮತ್ತು ನಿಮ್ಮ ಆರೋಗ್ಯವು ನದಿಯ 2 ದಡಗಳಂತೆ ಒಟ್ಟಿಗೆ ಸಾಗುತ್ತವೆ. ನೀವು ಒಂದು ದಡವನ್ನು ಬಿಡಲು ಸಾಧ್ಯವಿಲ್ಲ. ನಿಮ್ಮ ಆಳಮನಸ್ಸು ನಿಮ್ಮ ದೈಹಿಕ ಆರೋಗ್ಯವನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಜೀವನದ 2 ರೀತಿಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಒಂದು ಉನ್ನತ ಮಟ್ಟದ ಕ್ಷಣಗಳು, ಹೈ ಮೊಮೆಂಟ್ಸ್, ಮತ್ತು ಇನ್ನೊಂದು ಕೆಳಮಟ್ಟದ ಕ್ಷಣಗಳು, ಲೋ ಮೊಮೆಂಟ್ಸ್. ಉನ್ನತ ಮಟ್ಟದ ಕ್ಷಣಗಳಲ್ಲಿ ನೀವು ಎಷ್ಟೇ ದಣಿದಿದ್ದರೂ ನಿಮ್ಮ ದೇಹದಲ್ಲಿ ಒಂದು ವಿಭಿನ್ನ ಶಕ್ತಿಯನ್ನು ಅನುಭವಿಸುತ್ತೀರಿ. ಕೆಳಮಟ್ಟದ ಕ್ಷಣಗಳಲ್ಲಿ ಬೆಳಿಗ್ಗೆ ಎದ್ದ ನಂತರವೂ ದೇಹದಲ್ಲಿ ಜೀವವೇ ಇಲ್ಲದಂತೆ ಅನಿಸುತ್ತದೆ. ಈ ಕ್ಷಣಗಳು ಯಾವುದೇ ಕಾರಣದಿಂದ ಬರಬಹುದು, ಉತ್ತಮ ಫಲಿತಾಂಶದಿಂದ ವೈಫಲ್ಯದವರೆಗೆ. ಆದರೆ ಈ 2 ಸಂದರ್ಭಗಳಲ್ಲಿ ನಿಮ್ಮ ದೇಹವು ಅನಾರೋಗ್ಯದಿಂದ ಕೂಡಿರಲಿಲ್ಲ. ಆದರೆ ಒಂದರಲ್ಲಿ ನಿಮಗೆ ಅನೇಕ ಕಾಯಿಲೆಗಳಿಂದ ಸುತ್ತುವರಿದಂತೆ ಅನಿಸಿತು ಮತ್ತು ಇನ್ನೊಂದರಲ್ಲಿ ನಿಮ್ಮೊಳಗೆ ಇದ್ದಕ್ಕಿದ್ದಂತೆ ಬಹಳಷ್ಟು ಶಕ್ತಿ ಬಂದಂತೆ ಅನಿಸಿತು. ನೀವು ನಿಮ್ಮ ಸಂಪೂರ್ಣ ಜೀವನವನ್ನು ನೋಡಿದರೆ ನಿಮ್ಮ ಮನಸ್ಸು ಸೋಲನ್ನು ಒಪ್ಪಿಕೊಳ್ಳಲು ಪ್ರಯತ್ನಿಸಿದಾಗಲೆಲ್ಲ ನಿಮ್ಮ ಮನಸ್ಸು ಸೋತಿದೆ. ಮತ್ತು ನೀವು ಸ್ವಲ್ಪ ಹೆಚ್ಚು ಶ್ರಮ ಹಾಕಿ ಪ್ರಯತ್ನಿಸುತ್ತೇನೆ ಎಂದು ಯೋಚಿಸಿದಾಗ ನೀವು ಯೋಚಿಸದ ದೇಹದ ಮಟ್ಟವನ್ನು ಮೀರಿದ್ದೀರಿ. ಬೆಳಿಗ್ಗೆ ಎದ್ದೇಳುವ ಸಮಯದಿಂದ ನಮ್ಮ ನಡೆಯುವ ವೇಗದವರೆಗೆ ದೇಹದ ಪ್ರತಿಯೊಂದು ಚಟುವಟಿಕೆಯು ಆಳಮನಸ್ಸಿನಿಂದಲೇ ನಿರ್ಧರಿಸಲ್ಪಡುತ್ತದೆ. ಆಲೋಚನೆ, ಕ್ರಿಯೆ ಮತ್ತು ಅಭ್ಯಾಸಗಳು. ನಮ್ಮ ಜೀವನವು 3 ಹಂತಗಳಲ್ಲಿ ನಡೆಯುತ್ತದೆ ಎಂದು ದಿ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತದೆ. 1. ಆಲೋಚನೆ. 2. ಕ್ರಿಯೆ. 3. ಅಭ್ಯಾಸಗಳು. ಮೊದಲು ಆಲೋಚನೆಗಳು ಬರುತ್ತವೆ, ನಂತರ ಅವು ಕ್ರಿಯೆಗಳಾಗಿ ಬದಲಾಗುತ್ತವೆ ಮತ್ತು ಕ್ರಿಯೆಗಳು ಅಭ್ಯಾಸಗಳಾಗಿ ಮಾರ್ಪಡುತ್ತವೆ. ನಾವು ಆಳಮನಸ್ಸು ಮತ್ತು ಆರೋಗ್ಯದ ಸಂಬಂಧವನ್ನು ಇದೇ 3 ಹಂತಗಳ ಮೂಲಕ ಅರ್ಥ ಮಾಡಿಕೊಳ್ಳುತ್ತೇವೆ. 1. ಆಲೋಚನೆ, ಥಾಟ್. ನೀವು ಏನನ್ನು ಯೋಚಿಸುತ್ತೀರೋ ಅದನ್ನೇ ಆಗುತ್ತೀರಿ. ಇದರರ್ಥ ನೀವು ನಾನು ಫಿಟ್ ಆಗಿದ್ದೇನೆ ಎಂದು ಯೋಚಿಸಿದ ತಕ್ಷಣ ನಿಮ್ಮ ದೇಹವು ಫಿಟ್ ಆಗುವುದಿಲ್ಲ. ಆದರೆ ನೀವು ಫಿಟ್ ಆಗಲು ಬಯಸುತ್ತೇನೆ ಎಂದು ಯೋಚಿಸಿದರೆ ನಿಮ್ಮ ಮನಸ್ಸು, ಅಂದರೆ ಆಳಮನಸ್ಸು, ನೀವು ನಿಮ್ಮ ಗುರಿಯಿಂದ ದೂರ ಹೋಗುತ್ತಿರುವಾಗ ನಿಮಗೆ ಎಚ್ಚರಿಕೆ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ತರಬೇಕಿದ್ದರೆ ಅದು ಮೊದಲು ಆಲೋಚನೆಗಳ ಮೂಲಕವೇ ಆಗುತ್ತದೆ. ನಿಮ್ಮ ದೇಹವನ್ನು ಗುಣಪಡಿಸುವ ಬಗ್ಗೆ ನೀವು ಮಾತನಾಡುವಾಗ ನೀವು ನಿಮ್ಮ ದೇಹವನ್ನು ಹೇಗೆ ಆದರ್ಶೀಕರಿಸುತ್ತೀರಿ ಎಂಬುದು ಅತ್ಯಂತ ಮುಖ್ಯ ಮತ್ತು ಇದನ್ನು ನೀವು ಆಳಮನಸ್ಸಿನಲ್ಲಿ ನಿರ್ಧರಿಸುತ್ತೀರಿ. ಬೊಜ್ಜಿನ ಕಡೆಗೆ ಸಾಗುವ ಜನರು ಮೊದಲ ಕೆಲವು ವರ್ಷಗಳಲ್ಲಿ ತಮ್ಮ ತೂಕ ಹೆಚ್ಚುತ್ತಿದೆ ಎಂಬುದನ್ನು ನಿರಾಕರಿಸಲು ಪ್ರಯತ್ನಿಸುತ್ತಾರೆ. ಆದರೆ ನಂತರದ ವರ್ಷಗಳಲ್ಲಿ ತಮ್ಮ ತೂಕವು ಹೆಚ್ಚುತ್ತಿದೆ ಮತ್ತು ಈ ಬಗ್ಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುತ್ತಾರೆ. ಆಳಮನಸ್ಸಿನಲ್ಲಿ ಅವರ ಆದರ್ಶ ದೇಹ ಈಗ ಇದೇ ಆಗಿದೆ. ಆದರೆ ನೀವು ಆಳಮನಸ್ಸಿನಲ್ಲಿ ಒಪ್ಪಿಕೊಂಡಿರುವುದಕ್ಕಿಂತ ನೀವು ಹಲವು ಪಟ್ಟು ಉತ್ತಮರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ಸ್ವೀಕರಿಸಿ ಎಂದು ನಾವು ಹೇಳಿದಾಗ ನಾವು ನಮ್ಮನ್ನು ಮಧ್ಯಮ ಮಟ್ಟದ ವ್ಯಕ್ತಿತ್ವದ ಕಡೆಗೆ ತಳ್ಳುತ್ತಿದ್ದೇವೆ ಎಂದರ್ಥ. ನಿಮ್ಮ ತೂಕ ಹೆಚ್ಚಿದ್ದರೆ, ನಿಮ್ಮ ನಿದ್ರೆಯ ಚಕ್ರ ಹದಗೆಟ್ಟಿದ್ದರೆ, ಅಥವಾ ಆಡಲು ನಿಮ್ಮ ದೇಹ ಸೂಕ್ತವಲ್ಲ ಎಂದು ನಿಮಗೆ ಅನಿಸಿದರೆ, ಅಥವಾ ನೀವು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ನೀವು ಇದನ್ನು ಹೇಗೆ ಸ್ವೀಕರಿಸಬಹುದು? ನೀವು ನಿಮ್ಮ 100ಕ್ಕೆ 100% ಅತ್ಯುತ್ತಮ ಆವೃತ್ತಿಯಲ್ಲಿಲ್ಲ ಎಂದು ನೀವು ಒಪ್ಪಿಕೊಳ್ಳಬೇಕು. ಆರೋಗ್ಯ ಮನೋವಿಜ್ಞಾನದ ಪ್ರಕಾರ ನಾವು ನಮ್ಮ ದೇಹವನ್ನು ಸಹಜವಾಗಿ ಗ್ರಾಂಟೆಡ್ ತೆಗೆದುಕೊಳ್ಳುತ್ತಿದ್ದೇವೆ. ಬೆನ್ನು ನೋವಿನಂತಹ ದೈಹಿಕ ಸಮಸ್ಯೆ ಇರಲಿ ಅಥವಾ ಗಮನ ಕೇಂದ್ರೀಕರಿಸಲು ಸಾಧ್ಯವಿರುವಂತಹ ಮಾನಸಿಕ ಸಮಸ್ಯೆ ಇರಲಿ, ನಾವು ಇದ್ದಕ್ಕಿದ್ದಂತೆ ಯಾವುದೋ ಕಾಯಿಲೆಗೆ ತುತ್ತಾದಾಗ ಮಾತ್ರ ನಮಗೆ ನೆನಪಾಗುತ್ತದೆ ಅಥವಾ ಆ ಉತ್ತಮ ಆವೃತ್ತಿಗೆ ಮರಳಲು ತಡವಾಗಿರುತ್ತದೆ. ಆದ್ದರಿಂದ ನೀವು ದೈಹಿಕವಾಗಿ ಹೇಗಿರಲು ಬಯಸುತ್ತೀರೋ ಹಾಗೆ ನೀವು ಇಲ್ಲ ಎಂದು ಆಳಮನಸ್ಸಿನಲ್ಲಿ ಒಪ್ಪಿಕೊಳ್ಳಬೇಕು. ನೀವು ವಾಸ್ತವವನ್ನು ಒಪ್ಪಿಕೊಂಡು ಹಾಗೆಯೇ ಬದುಕುವುದಕ್ಕಿಂತ ನೀವು ಹೆಚ್ಚು ಉತ್ತಮರಾಗಬೇಕು ಎಂಬುದನ್ನು ಒಪ್ಪಿಕೊಳ್ಳಿ. ನೀವು ನಿಮ್ಮ ಇತರ ವಸ್ತುಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರಿ ಎಂದರೆ ಅದಕ್ಕೆ ಅಳತೆ ಇಲ್ಲ. ಆದರೆ ನಿಮ್ಮ ದೇಹದ ಬಗ್ಗೆ ಅದರ ಬೆಲೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಅದನ್ನು ನೀವು ಹಾಳು ಮಾಡುತ್ತಿದ್ದೀರಿ. ಹೀಗಾಗಲು ಕಾರಣ ನೀವು ನಿಮ್ಮ ದೇಹವನ್ನು ಹೊರಗಿನಿಂದ ನೋಡುತ್ತೀರಿ. ನಿಮ್ಮ ಆಳಮನಸ್ಸಿನಲ್ಲಿ ನಿಮ್ಮ ದೇಹವನ್ನು ಸುಂದರವಾಗಿರುವ ಮತ್ತು ಉತ್ತಮವಾಗಿರುವ ಒಂದು ಮನೆಯಂತೆ ನೋಡಿ.
ನಾವು ನಮ್ಮ ದೇಹವನ್ನು ನೋಡಿದಾಗ ಮುಖ ಮತ್ತು ಕೂದಲಿನ ಆಚೆಗೆ ನೋಡಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಗಮನಮಟ್ಟವು ಉತ್ತಮವಾಗಿರಬೇಕು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಅದು ಹೊರಗಿನಿಂದ ಕಾಣಿಸುವುದಿಲ್ಲ. ಅದಕ್ಕಾಗಿ ನೀವು ಆಳ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಕುಳಿತುಕೊಳ್ಳಬೇಕು. ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಧ್ಯಾನ ಅಥವಾ ಮೆಡಿಟೇಷನ್ ಎಂದು ಕರೆಯುತ್ತೇವೆ. ಇದು ನಿಮ್ಮ ನಿಜವಾದ ಮನೆ, ಅಂದರೆ ನಿಮ್ಮ ದೇಹವನ್ನು ಉತ್ತಮಗೊಳಿಸುತ್ತದೆ. ದುಃಖಿತ ಆತ್ಮ ಮತ್ತು ಆರೋಗ್ಯ. ಒಂದು ದುಃಖಿತ ಆತ್ಮವು ಸೂಕ್ಷ್ಮಜೀವಿಯಷ್ಟೇ ಮಾರಕವಾಗಬಹುದು. ಈ ಮಾತು ಕೇಳಲು ಕೆಟ್ಟದಾಗಿದ್ದರೂ ನಾವು ನಮ್ಮನ್ನು ಒಳಗಿನಿಂದ ಬಹಳ ಕೆಟ್ಟವರನ್ನಾಗಿ ಮಾಡಿಕೊಂಡಿದ್ದೇವೆ ಎಂಬುದು ಸತ್ಯ. ಅಸೂಯೆಯಿಂದ ಹಿಡಿದು ಅನಗತ್ಯ ಚಿಂತೆಗಳವರೆಗೆ ನಮ್ಮ ಸಂಪೂರ್ಣ ಮನಸ್ಸು ಕೆಟ್ಟದ್ದಾಗಿದೆ. ಆದರೆ ನಾವು ವೈದ್ಯಕೀಯವಾಗಿ ಒತ್ತಡದಿಂದ ದೈಹಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮತ್ತು ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಕೇಳುತ್ತಲೇ ಬಂದಿದ್ದೇವೆ. ಆದರೆ ನಾವು ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಒತ್ತಡವನ್ನು ತೆಗೆದುಕೊಳ್ಳುತ್ತಲೇ ಇರುತ್ತೇವೆ ಮತ್ತು ನಂತರ ಅದು ನಮ್ಮ ಆರೋಗ್ಯದಲ್ಲಿ ಗೋಚರಿಸುತ್ತದೆ. ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಪ್ರಕಾರ ನಾವು ಒತ್ತಡ ತೆಗೆದುಕೊಳ್ಳುತ್ತಾ ಒಂದು ರೀತಿಯಲ್ಲಿ ಒತ್ತಡವೇ ಆಗಿಬಿಡುತ್ತೇವೆ. ಒತ್ತಡ ಅಥವಾ ಯಾವುದೇ ರೀತಿಯ ಚಿಂತೆಯಿಂದ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ತಕ್ಷಣವೇ ದೇಹದಲ್ಲಿ ಸಕ್ಕರೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ನಾವು ಒಂದು ರೀತಿಯ ಹೋರಾಟದಲ್ಲಿದ್ದೇವೆ ಎಂದು ದೇಹಕ್ಕೆ ಸಂಕೇತ ನೀಡುತ್ತದೆ. ಕಾರ್ಟಿಸೋಲ್ ನಿಮ್ಮ ದೇಹಕ್ಕೆ ಜಂಕ್ ಫುಡ್ಗಿಂತಲೂ ಹೆಚ್ಚು ಅಪಾಯಕಾರಿ. ಈ ರೀತಿಯ ಹಾರ್ಮೋನ್ಗಳಿಂದ ದೂರವಿರಲು ಏಕೈಕ ಮಾರ್ಗವೆಂದರೆ ನಿಮ್ಮ ಆಳಮನಸ್ಸು ಒತ್ತಡವನ್ನು ತೆಗೆದುಕೊಳ್ಳುವ ಮೋಡ್ಗೆ ಹೋಗದಂತೆ ತಡೆಯುವುದು. ಒತ್ತಡವನ್ನು ಕಡಿಮೆ ಮಾಡಲು 3 ಹಂತಗಳು. ಈ 3 ಹಂತಗಳನ್ನು ಅನುಸರಿಸಿದರೆ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು. 1. ಸಕಾರಾತ್ಮಕವಾಗಿರಿ, ಪಾಸಿಟಿವ್ ಆಗಿರಿ. ನಾಳಿನ ಬಗ್ಗೆ ಚಿಂತಿಸುವ ವ್ಯಕ್ತಿ ನಾಳೆ ನೋಡಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ ಜೋಸೆಫ್ ಮರ್ಫಿ ಬರೆದಿದ್ದಾರೆ. ಸಕಾರಾತ್ಮಕವಾಗಿರುವುದು ಎಂದರೆ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಎಂದಲ್ಲ, ಆದರೆ ನೀವು ಅನಗತ್ಯವಾಗಿ ದುಃಖಿತರಾಗಬಾರದು. ನೀವು ಬದಲಾಯಿಸಬಹುದಾದ ವಿಷಯಗಳನ್ನು ನೀವು ಬದಲಾಯಿಸುತ್ತೀರಿ ಮತ್ತು ನೀವು ಬದಲಾಯಿಸಲಾಗದ ವಿಷಯಗಳನ್ನು ದುಃಖಿತರಾಗಿಯೂ ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನ ಮೂಡ್ ಸ್ವಿಂಗ್ಗಳನ್ನು ನೀವು ನೇರ ರೇಖೆಗೆ ತರಬೇಕು ಮತ್ತು ಇದು ಧ್ಯಾನದಿಂದ ಮಾತ್ರ ಸಾಧ್ಯ. 2. ನಂಬಿಕೆ ಇಡಿ, ಬಿಲೀವ್ ಮಾಡಿ. ನಾವು ಸೃಷ್ಟಿಸುವ ಜಗತ್ತು ನಂಬಿಕೆ ಅರ್ಹವಲ್ಲ, ಆದರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬಹುದು. ಈ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮತೆಯೇ ಇರುವ ಜನರನ್ನು ಸಹ ಭೇಟಿಯಾಗುತ್ತೀರಿ, ಆದರೆ ಇದಕ್ಕಾಗಿ ಆ ಜನರು ನಿಮಗೆ ಸಿಗುತ್ತಾಯೇ ಎಂದು ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನಾವು ಅತಿಯಾಗಿ ಯೋಚಿಸುವ ಜಾಲವನ್ನು ಹೆಂಡು ನಮ್ಮನ್ನು ಒತ್ತಡಕ್ಕೆ ದೂಡುತ್ತೇವೆ, ಆದರೆ ಕೇವಲ ನಂಬಿಕೆಯ ಒಂದು ಅಂಶವು ಎಲ್ಲವನ್ನೂ ಸರಿಪಡಿಸಬಹುದು. 3. ಕ್ಷಮಿಸಿ ಮತ್ತು ಮರೆತು ಬಿಡಿ. ಇದು ಅತ್ಯಂತ ಮುಖ್ಯವಾದ ಹಂತ, ಏಕೆಂದರೆ 99% ಜನರ ಜೀವನದಲ್ಲಿ 99%ದಷ್ಟು ಒತ್ತಡವು ಅವರು ನನಗೆ ಹಾಗೆ ಏಕೆ ಹೇಳಿದರು, ಅವರು ನನ್ನೊಂದಿಗೆ ಹೀಗೆ ಏಕೆ ಮಾಡಿದರು ಎಂಬ ವಿಷಯಗಳಿಂದ ಬರುತ್ತದೆ. ನೀವು ಇತರರ ಅನುಮೋದನೆಯನ್ನು ಹುಡುಕಿದಾಗ ಹೀಗೆ ಆಗುತ್ತದೆ. ನಂತರ ಅವರ ಆಡಿದ ಮಾತುಗಳನ್ನು, ಅವರು ಮಾಡಿದ ಕೆಲಸಗಳನ್ನು ಮರೆಯುವುದು ನಿಮಗೆ ಕಷ್ಟವಾಗುತ್ತದೆ. ನಾವು ಇಡೀ ದಿನ ನಮ್ಮ ಆಳಮನಸ್ಸಿನಲ್ಲಿ ಅವರ ವಿಚಾರಣೆ ನಡೆಸುತ್ತೇವೆ. ಅಲ್ಲಿ ನಾವು ನಮ್ಮನ್ನು ಸರಿಯೆಂದು ಮತ್ತು ಅವರನ್ನು ತಪ್ಪೆಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತೇವೆ. ಇದರಿಂದ ಒತ್ತಡದ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಅತ್ಯುತ್ತಮ ಮಾರ್ಗವೆಂದರೆ ಅವರನ್ನು ಕ್ಷಮಿಸಿ, ಮರೆತು ಬಿಡಿ ಮತ್ತು ಮುಂದುವರಿಯಿರಿ. ನಿಮ್ಮ ಮಾನಸಿಕ ಶಾಂತಿ ಯಾವುದೇ ಅನುಮೋದನೆಯನ್ನು ಅವಲಂಬಿಸಿರುವುದಿಲ್ಲ. ಯಾರು ಇತರರ ಅನುಮೋದನೆಯನ್ನು ಬಯಸುವುದಿಲ್ಲವೋ ಅವರು ದೈಹಿಕವಾಗಿ ಸಾಕಷ್ಟು ಆರೋಗ್ಯವಂತರಾಗಿರುತ್ತಾರೆ ಎಂದು ನೀವು ನೋಡಿರುತ್ತೀರಿ. ಏಕೆಂದರೆ ನೀವು ಒಪ್ಪಿಕೊಳ್ಳಿ ಅಥವಾ ಇಲ್ಲದಿರಿ, ನಿಮ್ಮ ಆಳಮನಸ್ಸಿನ ಆತ್ಮವಿಶ್ವಾಸವು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ನಾವು ಆತ್ಮವಿಶ್ವಾಸವಿಲ್ಲದಿದ್ದಾಗ ನಮ್ಮ ಕಾಲುಗಳು ನಡುಗುತ್ತವೆ, ನಾಲಿಗೆ ತತ್ತರಿಸುತ್ತದೆ. ಆದ್ದರಿಂದ ಮೊದಲು ಧ್ಯಾನದ ಮೂಲಕ ನಿಮ್ಮನ್ನು ಶಾಂತಗೊಳಿಸಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಹಳೆಯ ವಿಷಯಗಳನ್ನು ಮರೆತು ನಿಮ್ಮ ಮೇಲೆ ಗಮನ ಹರಿಸಿ. ಆಗ ನೀವು ಆಳಮನಸ್ಸಿನಲ್ಲಿ ನಿಮ್ಮನ್ನು ಗೆದ್ದಿರುತ್ತೀರಿ. 2ನೇ ಹಂತ, ಕ್ರಿಯೆ, ಆಕ್ಷನ್. ನಿಮ್ಮ ಕ್ರಿಯೆಗಳು ನಿಮ್ಮ ಅಭ್ಯಾಸಗಳ ಆರಂಭಿಕ ರೂಪ. ಆರೋಗ್ಯ ಮತ್ತು ಗುಣಪಡಿಸುವಿಕೆಯಲ್ಲಿ ಆಲೋಚನೆಗಳು, ಕ್ರಿಯೆಗಳು ಮತ್ತು ಅಭ್ಯಾಸಗಳ ಕೊಡುಗೆಯನ್ನು ವಿಭಜಿಸಿದರೆ ಆಲೋಚನೆಗಳು 60%, ಅಭ್ಯಾಸಗಳು 30% ಮತ್ತು ಕ್ರಿಯೆಗಳು ಕೇವಲ 10%ವನ್ನು ಮಾತ್ರ ಹೊಂದಿರುತ್ತವೆ. ಏಕೆಂದರೆ ಕ್ರಿಯೆಗಳನ್ನು ಬದಲಾಯಿಸಬಹುದು. ನೀವು ಒಂದು ಚಟುವಟಿಕೆಯಲ್ಲಿ ಬಿ ಕೆಲಸವನ್ನು ಮಾಡಿದರೆ ನೀವು 10 ನಿಮಿಷಗಳ ನಂತರ ಬಿ ಅನ್ನು ಸರಿಪಡಿಸಿ ಸಿ ಅನ್ನು ಸಹ ಮಾಡಬಹುದು. ಆದರೆ ನೀವು ಆಳಮನಸ್ಸಿನಲ್ಲಿ ಜಾಗೃತರಾಗಿದ್ದರೆ ಮಾತ್ರ ಬಿ ಯಿಂದ ಸಿ ಆಗುತ್ತದೆ. ಒಂದು ಸರಳ ಉದಾಹರಣೆಯಲ್ಲಿ ನೀವು ಕೆಲವು ವಿಷಯಗಳನ್ನು ಅನಗತ್ಯವಾಗಿ ಹೇಳಿಬಿಟ್ಟಿರುವುದನ್ನು ನೀವು ಅನೇಕ ಬಾರಿ ಗಮನಿಸಿರುತ್ತೀರಿ. ಅಥವಾ ನೀವು ಮಾಡಲು ಬಯಸದ ಕೆಲಸ ನಿಮ್ಮಿಂದ ಆಗಿ ಹೋಗುತ್ತದೆ. ನೀವು ಕೂಗಬಾರದು ಎಂದು ಯೋಚಿಸಿರುತ್ತೀರಿ, ಆದರೆ ಸ್ವಲ್ಪ ಸಮಯದ ನಂತರ ನೀವು ಕೂಗಲು ಪ್ರಾರಂಭಿಸುತ್ತೀರಿ. ಅಥವಾ ನಕಾರಾತ್ಮಕ ಸ್ವಸಂಭಾಷಣೆಯನ್ನು, ನೆಗೆಟಿವ್ ಸೆಲ್ಫ್ ಟಾಕ್ ಮಾಡಲು ಪ್ರಾರಂಭಿಸುತ್ತೀರಿ. ನೀವು ಆಳಮನಸ್ಸಿನ ಸಂಪೂರ್ಣ ಭಾಗವನ್ನು ಮಾಡಿದರೂ ಪ್ರತಿ ಸೆಕೆಂಡ್ ಜಾಗರೂಕರಾಗಿರದಿದ್ದರೆ ನೀವು ಕ್ರಿಯೆಗಳನ್ನು ಸರಿಪಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಪ್ರತಿ ಸಮಯ ಗಮನ ಕೊಡಿ ಮತ್ತು ನೀವು ಹಾಗೂ ನಿಮ್ಮ ಆಳಮನಸ್ಸು ನಿರ್ಧರಿಸಿದ ಪ್ರಕಾರ ಇದು ನಡೆಯುತ್ತಿದೆಯೇ? ಇಲ್ಲದಿದ್ದರೆ 2 ಸೆಕೆಂಡುಗಳ ಕಾಲ ತಡೆದು ನಿಮ್ಮನ್ನು ಸರಿಪಡಿಸಿಕೊಂಡು ಮುಂದುವರಿಯಿರಿ. ಒಬ್ಬ ಬ್ಯಾಟ್ಸ್ಮನ್ ಕವರ್ ಡ್ರೈವ್ ಆಡಬಾರದು ಎಂದು ನಿರ್ಧರಿಸಿ ಹೊರಟರೆ, ಆದರೆ ಇದ್ದಕ್ಕಿದ್ದಂತೆ
ಅವನಿಗೆ ಕವರ್ ಡ್ರೈವ್ ಬಾಲ್ ಸಿಕ್ಕಾಗ ಅವನು ಕವರ್ ಡ್ರೈವ್ ಮಾಡಿದರೆ ಅದರರ್ಥ ಅವನ ಮೆದುಳು ಆಳಮನಸ್ಸಿನ ಕಾರ್ಯಸೂಚಿಯ ಪ್ರಕಾರ ನಡೆಯುತ್ತಿಲ್ಲ. ಆದ್ದರಿಂದ ನೀವು ಜಾಗೃತರಾಗಿರಬೇಕು ಮತ್ತು ನೀವು ಎಷ್ಟೇ ಧ್ಯಾನ ಅಥವಾ ಸ್ವಸಂಭಾಷಣೆ ಮಾಡಿದರೂ ಕಾರ್ಯಗತಗೊಳಿಸುವ ಸಮಯದಲ್ಲಿ ಹಳೆಯ ಅಭ್ಯಾಸಗಳು ನಿಮ್ಮನ್ನು ಆಕರ್ಷಿಸುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ. ಉದಾಹರಣೆಗೆ, ನಾನು ಯಾರೋ ಹೇಳಿದ ಮಾತನ್ನು ಮರೆಯುತ್ತೇನೆ ಎಂದು ನೀವು ಬಯಸಿದರೆ, ಅಥವಾ ನಾನು ಇಂದು ಅನಗತ್ಯ ಒತ್ತಡವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ನೀವು ಬಯಸಿದರೆ, ಅಥವಾ ಯಾವುದಾದರೂ ತಿನ್ನುವಾಗ ನಾನು ಇಂದು ಕ್ಯಾಲೋರಿಗಳ ಬಗ್ಗೆ ಗಮನ ಹರಿಸುತ್ತೇನೆ ಎಂದು ಬಯಸಿದರೆ, ಈ ಮೂರೂ ಸಂದರ್ಭಗಳಲ್ಲಿ ಮೊದಲು ನಡೆಯುತ್ತಾ ಬಂದಿದ್ದನ್ನು, ಅಂದರೆ ಅಭ್ಯಾಸಗಳ ಮಾದರಿಯನ್ನು ಅನುಸರಿಸುವುದು ತುಂಬಾ ಸುಲಭವೆಂದು ಅನಿಸುತ್ತದೆ. ಆದ್ದರಿಂದ ನಿಮ್ಮ ಸ್ವಸಂಭಾಷಣೆಯನ್ನು ನಿಮ್ಮ ದಿನಚರಿಯಲ್ಲಿ ತರಬೇಕು. ನೀವು ಅದನ್ನು ಮಾಡಿ ತೋರಿಸಬೇಕು. 3ನೇ ಹಂತ, ಅಭ್ಯಾಸಗಳು, ಹ್ಯಾಬಿಟ್ಸ್. ಒಬ್ಬ ಮನುಷ್ಯನು ಕೇವಲ ಅಭ್ಯಾಸಗಳ ಮಾದರಿಗಿಂತ ಬೇರೇನೂ ಅಲ್ಲ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು ತನ್ನ ಅಭ್ಯಾಸಗಳಿಗೆ ಬದ್ಧನಾಗಿರುತ್ತಾನೆ. ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಅವುಗಳು ಬದಲಾಯಿಸುವುದು ಅಷ್ಟು ಸುಲಭವಲ್ಲ. ಒಂದು ಕಥೆಯನ್ನು ನೆನಪಿಸಿಕೊಳ್ಳಿ. ಒಬ್ಬ ಮುಳುಗುತ್ತಿದ್ದ ಚೇಳನ್ನು ರಕ್ಷಿಸಲು ಒಬ್ಬ ಸಾಧು ಹೋಗುತ್ತಾನೆ. ಆತ ಎಷ್ಟು ಬಾರಿ ರಕ್ಷಿಸಲು ಹೋದರೂ ಅಷ್ಟು ಬಾರಿ ಚೇಳು ಕುಟುಕುತ್ತದೆ. ಕುಟುಕುವುದೇ ಚೇಳಿನ ಅಭ್ಯಾಸ ಮತ್ತು ರಕ್ಷಿಸುವುದೇ ಸಾಧುವಿನ ಅಭ್ಯಾಸ. ಇಬ್ಬರೂ ತಮ್ಮ ಅಭ್ಯಾಸಗಳಿಗೆ ಬದ್ಧರಾಗಿದ್ದರು. ಅದೇ ರೀತಿ ನಾವು ಸಹ, ಮತ್ತು ನಮ್ಮ ಅಭ್ಯಾಸಗಳ ಸಂಪೂರ್ಣ ಫಲಿತಾಂಶ ನಮ್ಮ ದೇಹದಲ್ಲಿ ಗೋಚರಿಸುತ್ತದೆ. ನಿಮ್ಮ ಅಭ್ಯಾಸಗಳು ತಪ್ಪು ಅಥವಾ ಸರಿಯೇ ಎಂಬುದನ್ನು ನೀವು ಹೇಗೆ ಅರಿತುಕೊಳ್ಳುತ್ತೀರಿ? ಇದರ ಅತ್ಯುತ್ತಮ ವಿಧಾನವೆಂದರೆ, ಕಣ್ಣು ಮುಚ್ಚಿದ ನಂತರ ನೀವು ಕೃತಜ್ಞತೆಯನ್ನು ಅನುಭವಿಸುತ್ತೀರಾ ಅಥವಾ ವಿಷಾದವನ್ನು ಅನುಭವಿಸುತ್ತೀರಾ? ನಿಮಗೆ ವಿಷಾದಗಳು ಇದ್ದರೆ ಮತ್ತು ಅವು ಪ್ರಾಮಾಣಿಕವಾಗಿದ್ದರೆ, ನೀವು ಹಳೆಯ ಆಲೋಚನೆಗಳು ಮತ್ತು ಕ್ರಿಯೆಗಳ ಮಾದರಿಗಳನ್ನು ಬದಲಾಯಿಸಬೇಕಾಗಿದೆ ಎಂದರ್ಥ. ಇವು ನಿಮ್ಮ ದೇಹವನ್ನು ಆಳಮನಸ್ಸಿನ ಮಟ್ಟದಲ್ಲಿ ಉತ್ತಮಗೊಳಿಸಲು ಇರುವ ಮಾರ್ಗಗಳು. ಇದೇ ಪ್ರಕ್ರಿಯೆಯನ್ನು ನೀವು ನಿಮ್ಮ ಯಾವುದೇ ಕಾಯಿಲೆಯನ್ನು ಗುಣಪಡಿಸಲು ಬಳಸುತ್ತೀರಿ, ಏಕೆಂದರೆ ಆಳಮನಸ್ಸಿಗೆ ಎಲ್ಲಾ ಕಾಯಿಲೆಗಳು ಒಂದೇ ಮತ್ತು ಅವುಗಳ ಪರಿಹಾರವೂ ಒಂದೇ. ಮನೋವಿಜ್ಞಾನದ ಒಂದು ನಿಯಮವಿದೆ: ಯಾವುದೇ ವಿಷಯವನ್ನು ಬದಲಾಯಿಸಲು ಮೊದಲು ನಾವು ದೋಷಗಳನ್ನು ಒಪ್ಪಿಕೊಳ್ಳಬೇಕು. ದೇಹವನ್ನು ಉತ್ತಮಗೊಳಿಸಲು ನಿಮ್ಮ ಪ್ರಯಾಣವನ್ನು ಸ್ವೀಕಾರದೊಂದಿಗೆ ಪ್ರಾರಂಭಿಸಿ ಮತ್ತು ನಂತರ ಅವುಗಳನ್ನು ಅಭ್ಯಾಸಗಳೊಳಗೆ ತನ್ನಿ. ಉತ್ತಮ ನಿದ್ರೆ ಮಾಡಿ, ಸಂತೋಷವಾಗಿರಿ, ಮನಸ್ಸು ಬಿಚ್ಚಿನಕು. ಅಳಬೇಕೆಂದರೆ ಮನಸ್ಸು ಬಿಚ್ಚಿ ಅಳಬೇಕು. ದೇಹವನ್ನು ಗುಣಪಡಿಸುವ ಅತಿದೊಡ್ಡ ಅರ್ಥವೇನೆಂದರೆ, ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿದಾಗ, ಹೌದು, ಈ ವ್ಯಕ್ತಿ ತುಂಬಾ ಉತ್ತಮ ವ್ಯಕ್ತಿ ಮತ್ತು ನನಗೆ ಈ ವ್ಯಕ್ತಿ ಇಷ್ಟ ಎಂದು ನಿಮಗೆ ಅನಿಸಬೇಕು. ಜಗತ್ತಿನ ಬಗ್ಗೆ ನಮ್ಮಲ್ಲಿ ಎಷ್ಟೇ ವಿಷಾದಗಳಿದ್ದರೂ ಅದಕ್ಕೆ ಪರಿಹಾರವಿಲ್ಲ. ಆದರೆ ನಮ್ಮ ಬಗ್ಗೆ ನಮಗೆ ಯಾವುದೇ ವಿಷಾದ ಇರಬಾರದು. ನಮ್ಮ ದೇಹವು ಜೀವನದ ಕಡೆಗೆ ಒಲವು ಹೊಂದಿದೆ. ಲೈಫ್ ವರ್ಡ್ಸ್, ಅಂದರೆ ಇದು ಜೀವನದ ಕಡೆಗೆ ಸಾಗಲು ಬಯಸುತ್ತದೆ ಎಂದು ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಬರೆದಿದ್ದಾರೆ. ಅದಕ್ಕಾಗಿಯೇ ಗಾಯಗಳು ಅಷ್ಟು ಬೇಗ ಗುಣವಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನೀವು ಅದನ್ನು ಎಷ್ಟು ಉತ್ತಮವಾಗಿ ನಡೆಸುತ್ತೀರೋ ಅದು ಅಷ್ಟು ಉತ್ತಮವಾಗಿ ನಡೆಯುತ್ತದೆ. ಇಲ್ಲಿಯವರೆಗೆ ತಾಳ್ಮೆಯಿಂದ ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಳಮನಸ್ಸಿನ ಬಗ್ಗೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಲು ಅದನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಸಿಕ್ಕಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮೊಳಗಿನ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾವು ನಂಬುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹದಿಂದ ನಮ್ಮ ಉತ್ಸಾಹವು ನಿರಂತರವಾಗಿ ಹೆಚ್ಚುತ್ತದೆ. ಈ ಜ್ಞಾನವು ಇತರ ಜನರ ಜೀವನದಲ್ಲಿಯೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಎಲ್ಲರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಜೀವನಕ್ಕೆ ಬೆಳಕು ನೀಡುವ ಮತ್ತಷ್ಟು ಉತ್ತಮ ವಿಡಿಯೋಗಳೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ನಿಮ್ಮ ಆಳಮನಸ್ಸಿನ ಶಕ್ತಿಯನ್ನು ಬಳಸಿ ಸಂತೋಷವಾಗಿರಿ. ಧನ್ಯವಾದಗಳು.